ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರಿದ ಭಾಗ. ನಾವೆಲ್ಲ ಯಾರು? ಆತ್ಮರು. ಆತ್ಮಗಳು ಅಲ್ವಾ? ಆತ್ಮಗಳ ಜೊತೆಯಲ್ಲಿ ಏನಿದೆ? ಶರೀರನೂ ಕೂಡ ಇದೆ ಅಲ್ವಾ? ಮೊದಲು ನಮ್ಮನ್ನು ನಾವೇನಂತ ತಿಳ್ಕೊಳ್ತಿದ್ವಿ? ಶರೀರ ಶರೀರ ಅಂತ ತಿಳ್ಕೊಳ್ಳಿ. ಸರಿ, ನೀವು ಶರೀರಧಾರಿಗಳಾದಾಗ ನೀವು ಊರಲ್ಲಿದ್ದೀರಾ, ಹಳ್ಳಿಯಲ್ಲಿದ್ದೀರಾ, ಹೊಲದ ಕೆಲಸ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಅಂದರೆ ನಿಮ್ಮ ಜಾಬೇನೇ ಅದು, ಹಳ್ಳಿಯಲ್ಲಿ ಇರ್ತೀರಿ. ಆವಾಗ ನಿಮ್ಮ ಶರೀರ ಹೇಗಿರ್ತದೆ? ಮಣ್ಣಾಗಿರೋದು, ಮಣ್ಣು. ಹಾ, ಹಳೆ ಬಟ್ಟೆ ಹಾಕೊಂಡಿರ್ತೀರೋ, ಹೊಸ ಬಟ್ಟೆ ಹಾಕೊಂಡಿರ್ತೀರೋ? ಹಳೆ ಬಟ್ಟೆ. ಹಾ, ಮೈಯೆಲ್ಲ ಬೆವರಾಗಿರ್ತದೋ, ಕ್ಲೀನ್ ಆಗಿರ್ತದೋ? ದೇವರಾಗಿರುತ್ತೆ. ಇಸ್ತ್ರಿ ಹಾಕೊಂಡಿರೋ ಬಟ್ಟೆ ಹಾಕೊಳ್ತಿರೋ, ಸಿಂಪಲ್ ಆಗಿರೋ ಬಟ್ಟೆ ಹಾಕೊಳ್ತಿರೋ? ಸಿಂಪಲ್ ಆಗಿರೋದು, ಕೆಲಸ ಮಾಡಕ್ಕೆ. ಊಟ ತಿಂಡಿ ಹೆಂಗಿರ್ತದೆ? ಮಾಮೂಲಿ ಸಾಧಾರಣ. ಮುದ್ದೆ ಅನ್ನ ಸಾಂಬಾರ್ ಇರ್ತದೆ, ಸರಿನಾ? ಓಕೆ, ಈಗ ಸಿಟಿಗೆ ಬಂದ್ರಿ, ಓಕೆನಾ? ಜಾಬ್ ಸಿಕ್ತು. ಓಕೆ, ಈಗ ಏನು ಫ್ಲ್ಯಾಟಲ್ಲಿ ಮನೆ ತಗೊಂಡಿದ್ದೀರಾ, ಏನ? ಒಳ್ಳೆ ಜಾಬ್ ಸಿಕ್ತು. ಅಥವಾ ನಿಮ್ಮ ಮಗ ಎಲ್ಲಿರ್ತಾರೆ? ಬೆಂಗಳೂರಿನಲ್ಲಿ ಇರ್ತಾರೆ. ನಿಮ್ಮ ಪತಿ ಎಲ್ಲಿರ್ತಾರೆ? ಹಳ್ಳಿಯಲ್ಲಿ ಇರ್ತಾರೆ. ಮಗ ಎಲ್ಲಿರ್ತಾರೆ? ಸಿಟಿಯಲ್ಲಿ ಇರ್ತಾರೆ. ಈಗ ನೀವು ಮಗನ ಮನೆಗೆ ಬಂದ್ರಿ. ಮಗ ತುಂಬಾ ಶ್ರೀಮಂತ, ಕಾರ್ ಇದೆ, ಫ್ಲ್ಯಾಟ್ ಇದೆ, ಓಕೆನಾ? ಅಲ್ಲಿ ನಿಮ್ಮ ಬಟ್ಟೆ ಹೆಂಗಿರ್ತದೆ? ಕ್ಲೀನ್ ಆಗಿರುತ್ತೆ. ಇಸ್ತ್ರಿ ಹಾಕೊಂಡಿರೋದು ಹಾಕ್ತಿರೋ, ಇಸ್ತ್ರಿ ಹಾಕ್ದಿರೋದು ಹಾಕ್ತಿರೋ? ಸಿಟಿಗೆ ಬಂದಾಗ ಮಸಾಲೆ ದೋಸೆ ತಿಂತಿರೋ, ಮುದ್ದೆ ತಿಂತಿರೋ? ಮಸಾಲೆ ದೋಸೆ. ಅವಾಗ ಏನಾಯ್ತು? ಯಾರ ಜೊತೆಯಲ್ಲಿ ನಾವು ಇದ್ದೇವೋ ಆ ರೀತಿಯಲ್ಲಿ ಏನಾಗ್ತಾ ಹೋಯ್ತು? ಚೇಂಜ್ ಆಗ್ತಾ ಹೋಯ್ತು ನಮ್ಮ ಜೀವನ ಶೈಲಿ ಚೇಂಜ್ ಆಯ್ತಲ್ವಾ? ಹಳೆ ಕಾಲದಲ್ಲಿ ನಾವು ನೋಡ್ತೀವಿ, ಈಗಲೂ ಕೂಡ ನಾವು ಬಯಲುಸೀಮೆ ಕಡೆಗೆ ಹೋದಾಗ ತುಂಬಾ ಸೆಕೆ ಇದ್ದಾಗ ಹೆಣ್ಮಕ್ಳು ಕೂಡ ಮನೆಯಿಂದ ಹೊರಗಡೆ ಬಂದ್ಬಿಟ್ಟು ಏನ್ ಮಾಡ್ತಾರೆ? ಅಂಗಳ ಅಂತ ಇರ್ತದೆ, ಅಲ್ಲಿ ಬಂದ್ಬಿಟ್ಟು ಏನ್ ಮಾಡ್ತಾರೆ? ಮಲ್ಕೊಂಡ್ಬಿಡ್ತಾರೆ ಅಲ್ವಾ? ನೀವು ಕೂಡ ನೋಡಿರ್ಬೋದು. ಅದೇ ಸಿಟಿಯಲ್ಲಾದ್ರೆ ಒಳಗಡೆ ನಮ್ದೇ ರೂಮು, ಇಂಡಿಪೆಂಡೆಂಟ್ ರೂಮು, ಫ್ಯಾನು, AC, ಲಾಕ್ ಹಾಕೊಂಡು ಮಲ್ಕೊಳ್ತೀವಿ, ಹೌದಲ್ವೋ? ಈ ರೀತಿ ನೀವು ಜೀವನವನ್ನು ನೀವೇ ಚೇಂಜ್ ಮಾಡ್ಕೊಂಡಿರ್ಬೋದು. ಅಂದ್ರೆ ನೀವು ಸಣ್ಣವರಿದ್ದಾಗಿನ ಜೀವನಕ್ಕೂ ಈಗಿನ ಜೀವನಕ್ಕೂ ಕೂಡ ಏನಿದೆ? ವ್ಯತ್ಯಾಸ. ಹಳೆ ಕಾಲದಲ್ಲಿ ಊರಲ್ಲಿ ಮನೆ ಇದ್ದಾಗ ಮನೆಗೆ ಬೀಗಾನೇ ಆಗ್ತಿರ್ಲಿಲ್ಲ ಅಲ್ವಾ? ಇವತ್ತು ಮನೆಗೂ ಬೀಗ ಹಾಕಿ, ಗೇಟಿಗೂ ಬೀಗ ಹಾಕಿ, ಮನೆ ನಾಯಿ ಇಲ್ದಿದ್ದು ನಾಯಿ ಇದೆ ಎಚ್ಚರಿಕೆ ಅಂತ ದೊಡ್ಡ ಬೋರ್ಡ್ ಹಾಕ್ತಿವಿ ಅಲ್ವಾ? ಯಾರಾದ್ರೂ ಇನ್ವಿಟೇಷನ್ ಕೊಡ್ಲಿಕ್ಕೆ ಬರಬೇಕು ಅಂತ ಅವ್ರೇನ್ ಮಾಡ್ಬೇಕು? ನಿಮ್ಮನ್ನು ಫೋನ್ ಮಾಡ್ಕೊಂಡು ಬರಬೇಕು. ಮತ್ತೆ ಅವ್ರಿಗೆ ಟೈಮಿಂಗ್ ಕೊಡ್ತೀವಿ, ಇಷ್ಟು ಟೈಮಿಂದ ಇಷ್ಟು ಟೈಮಿಂಗ್ ಮಾತ್ರ ಬನ್ನಿ ಅಂತ. ಓಕೆ, ನೀವು ಕೇಳ್ಬೋದು, ಇದೆಲ್ಲ ವಿಷಯ ನಮ್ಗೆ ಯಾಕೆ ಹೇಳ್ತಿದ್ದೀರಿ? ಕೇಳಿ. और इस संग के रंग में रहने से जैसे परमात्मा ऊंचते ऊंचा है, वैसे आप बच्चे भी ऊंचते ऊंच पवित्र महान आत्माएं, पूज्यात्माएं बन गई. ಶಾರೀರಿಕವಾಗಿ ಶ್ರೀಮಂತವಾಗಿರುವಂತ ವ್ಯಕ್ತಿಗಳ ಜೊತೆಗೆ ಇದ್ದಾಗ ನಮ್ಮ ಶಾರೀರಿಕ ಜೀವನದಲ್ಲೂ ಕೂಡ ಹೇಗೆ ಪರಿವರ್ತನೆ ಬರುತ್ತೋ ಹಾಗೆ ಮಾನಸಿಕವಾಗೂ ಕೂಡ ನಾವು ಪರಮಾತ್ಮನ ಜೊತೆಯಲ್ಲಿ ಇದ್ದಾಗ ಅವನ ಸಂಗದ ರಂಗಿನ ಕಾರಣದಿಂದ ನಮ್ಮ ಮಾತು, ಕೃತಿ, ಕರ್ಮ, ಸಂಕಲ್ಪ, ಯೋಚನೆ, ಚಿಂತನೆ, ಸೇವೆ ಎಲ್ಲಾನು ಕೂಡ ಏನಾಗ್ತದೆ? ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ. ಬಾಬನ್ ಮಗು ಆಗೋ ಮೊದಲು ಕೆಲವೊಂದ್ಸಲ ಏಕವಚನದಲ್ಲಿ ಮಾತಾಡೋದು ಹೆಂಗೆಂಗೋ ಎಲ್ಲ ಮಾತಾಡ್ತಿದ್ವಲ್ವ ನಾವು. ಈಗ ಯಾರ್ತಾದ್ರು ಮಾತಾಡ್ಬೇಕಾದ್ರೆ ಹೆಂಗ್ ಮಾತಾಡ್ತೀವಿ ಅಲ್ವಾ? ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಬಂದಾಗ ಜೊತೆಯಲ್ಲಿರುವಂತ ಸಹೋದರ ಸಹೋದರ ಹತ್ರ ಎಷ್ಟು ಮಧುರವಾಗಿ ಮಾತಾಡ್ತೀವಲ್ವಾ? ಅದೇನು ಲೌಕಿಕದಲ್ಲಿದ್ರೆ ಏನಾಗ್ತದೆ? ಸಿಟ್ಟಿನಲ್ಲಿ ಗುರು 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 ಆಗ್ತಾ ಇರ್ತದೆ ಅಲ್ವಾ? ಅದೇ ಸೆಂಟ್ರಿಗೆ ಬಂದ ತಕ್ಷಣ ಮನಸ್ಸು ಏನಾಗ್ಬಿಡ್ತದೆ? ಅಂತವಾಗ್ಬಿಡ್ತದೆ. ಅಂತಂದ್ರೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಮನೋಸ್ಥಿತಿನ ನಾವೇನ್ ಮಾಡ್ಕೊಂಡ್ಬಿಡ್ತೀವಿ? ಚೇಂಜ್ ಮಾಡ್ಕೊಂಡ್ಬಿಡ್ತೀವಿ. ಅದಕ್ಕಾಗಿ ಯಾರ ಸಂಘದಲ್ಲಿ ನೀವು ಇರ್ತೀರೋ ಅದರ ಪ್ರಭಾವ ನಿಮ್ಮ ಮೇಲೆ ಬೀಳತ್ತೆ.
ಶಾರೀರಿಕವಾಗಿ ನಾವು ಯಾವ ಸ್ಥಳದಲ್ಲಿ ಇರ್ತೀವೋ ಅದಕ್ಕೆ ತಕ್ಕ ಹಾಗೆ ನಮ್ಮ ಶರೀರವನ್ನ, ಅದರ ಆಹಾರವನ್ನ, ಅದರ ಮೇಲೆ ಹಾಕೊಂಡಿರುವಂತ ಬಟ್ಟೆಯನ್ನ ಹೇಗೆ ನಾವು ಚೇಂಜ್ ಮಾಡ್ತೀವೋ ಅದೇ ರೀತಿ ಮಾನಸಿಕವಾಗಿ ಮತ್ತು ಬೌದ್ಧಿಕವಾಗಿ ನಾವು ಪರಮಾತ್ಮನ ಜೊತೆಯಲ್ಲಿದ್ದಾಗ ಯಾರ ಜೊತೆಯಲ್ಲಿದ್ದೇವೋ ಅದರ ಪ್ರಭಾವ ನಮ್ಮ ಮೇಲೆ ಬೀಳುತ್ತೆ. ಬೀಳ್ತಾ ಇರುತ್ತೆ. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ. ಇವಾಗ ನಾವು ಯೋಗೇಶನ ಇದ್ದಾರಲ್ಲ, ಬಾಬಾನ ಜೊತೆ ಇದ್ದಾಗ ಜ್ಞಾನ ಹೇಳ್ಬೇಕಾದ್ರೆ ಸ್ಟೈಲೇ ಬೇರೆ, ಆ ಭಾಷೆನೇ ಬೇರೆ. ಭಾಷೆನೇ ಕನ್ನಡ ಆದ್ರೂ ಕೂಡ ಆ ಗೌರವನೇ ಬೇರೆ. ಓಕೆನಾ? ಅದು ನಾರ್ಮಲ್ ಆಗಿ ಮಾತಾಡೋ ಸ್ಟೈಲೇ ಹಿಂಗಿರ್ತದೆ. ಟೋನ್ ಚೇಂಜ್, ಸ್ಟೈಲ್ ಚೇಂಜ್ ಎಲ್ಲಾನು ಕೂಡ ಏನಾಗಿರ್ತದೆ, ಚೇಂಜ್ ಆಗಿರ್ತದಲ್ವಾ. ಒಬ್ಬ ವ್ಯಕ್ತಿ ಬ್ರಾಹ್ಮಣರಾದಾಗ ದೇವಸ್ಥಾನದಲ್ಲಿ ಇದ್ದಾಗ ಅವ್ರು ಮಾತಾಡೋ ಸ್ಟೈಲ್ ಬೇರೆ ಹೌದೋ ಅಲ್ವೋ? ಅದೇ ರೋಡಲ್ಲಿ ಸಿಕ್ಕಿದಾಗ, ಹೋಟೆಲ್ ಸಿಕ್ಕಿದಾಗ ಅವಾಗ ಮಾತಾಡೋ ಸ್ಟೈಲ್ ಬೇರೆ ಹೌದೋ ಅಲ್ವೋ? ನಾವು ಅವರನ್ನ ನೋಡುವಂತ ಭಾವನೂ ಚೇಂಜ್ ಆಗ್ತದೆ, ಅವರು ನಮ್ಮನ್ನು ನೋಡುವಂತ ಭಾವನೆ ಚೇಂಜ್ ಆಗತ್ತಲ್ವ. ಹಾಗೆ ಬಾಬಾ ಹೇಳ್ತಾರೆ, ಮಕ್ಕಳೇ, ಕೇವಲ ಹೋಳಿ ಹಬ್ಬದ ದಿನ ಮಾತ್ರ ನೀವು ಪರಮಾತ್ಮನ ಸಂಘದ ರಂಗನ್ನ ಹಾಕೊಳ್ಳೋದಲ್ಲ, ನಿಮ್ಮ ಈಶ್ವರ ಜೀವನ ಪೂರ್ತಿ ನೀವು ಎಷ್ಟು ಸಮಯ ಮನಬುದ್ಧಿಯಿಂದ ಭಗವಂತನ ಜೊತೆಯಲ್ಲಿ ಇರ್ತಿರೋ ಅವನ ಸಂಘದ ರಂಗು ಏನಾಗ್ತದೆ, ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀಳ್ತದೆ. ಹೇಗೆ ಆದ್ಮೇಲೆ ನೀವು ಹೊಲಕ್ಕೆ ಹೋಗ್ಬಿಟ್ಟು ವಾಪಸ್ ಬಂದಾಗ ಶರೀರ ಹೇಗಿರ್ತದೆ, ಕೊಳೆ ಆಗಿರ್ತದೆ, ಹೀಚಿಂಗ್ ಬರುತ್ತೆ ಅಲ್ವಾ. ಅದೇ ಸಿಟಿಯಲ್ಲಿ ಇದ್ರೆ ಹೆಂಗಿರ್ತದೆ, ಕ್ಲೀನ್ ಆಗಿರ್ತದೆ, ಹಗೂರವಾಗಿರ್ತದೆ ಅಲ್ವಾ. ಹಾಗೆಯೇ ಪ್ರತಿದಿನ ಪ್ರತಿ ಕರ್ಮ ಮಾಡಬೇಕಾದ್ರೂ ಪ್ರತಿ ಕ್ಷಣದಲ್ಲೂ ಕೂಡ ನಿಮ್ಮ ಮನಸ್ಸು ಹಗೂರವಾಗಿದೆ, ಶಾಂತಿಯಿಂದ ಇದೆ, ನೆಮ್ಮದಿಯಿಂದ ಇದೆ, ಸಂತೋಷದಿಂದ ಇದೆ ಅಂತಂದ್ರೆ ನೀವು ಯಾರ ಜೊತೆಲಿ ಇದ್ದೀರಿ? ಪರಮಾತ್ಮನ ಜೊತೆ. ಈಗ ಪ್ರಶ್ನೆ ಮಕ್ಕಳೇ, ನಿಮ್ಮ ಮನಸ್ಸಿಗೆ ಯಾವ ರಂಗನ್ನ ಹಾಕಿಕೊಂಡು ನೀವು ಕರ್ಮಕ್ಷೇತ್ರಕ್ಕೆ ಇಳಿತೀರಾ? ಪ್ರಶ್ನೆ ಅರ್ಥ ಆಯ್ತಾ? ಇಲ್ಲ. ಈಗ ನೋಡಿ, ನಾವು ಲೌಕಿಕದಲ್ಲೂ ಶಾರೀರಿಕವಾಗಿ ನಾವು ಕರ್ಮಕ್ಷೇತ್ರಕ್ಕೆ ಹೋಗ್ಬೇಕೋ ಬೇಡವೋ? ಹೋಗ್ಬೇಕಾದ್ರೆ ಏನ್ ಮಾಡ್ತೀವಿ? ಶಾರೀರಿಕವಾಗಿ ಈಗ ಒಂದು ಹೊಲ ಕೆಲಸ ಮಾಡ್ಬೇಕು ಅಂತ ಹೆಂಗ್ ಹೋಗ್ತೀವಿ? ಹಳೆ ಬಟ್ಟೆ ಹಾಕೊಂಡು ಹೋಗ್ತೀವಿ, ಹೌದಾ? ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಏನ್ ಮಾಡ್ತೀವಿ? ಸ್ನಾನ ಮಾಡ್ಕೊಂಡು ಮಿಡ್ಲ್ ಲೆವೆಲ್ ಬಟ್ಟೆ ಹಾಕೊಂಡು ಹೋಗ್ತೀವಿ, ಹೌದಾ? ಮದುವೆ ಮನೆ ಹೋಗ್ಬೇಕು ಅಂತ ಹೆಂಗ್ ಹೋಗ್ತೀವಿ? ಸ್ನಾನ ಮಾಡಿ ಗ್ರ್ಯಾಂಡ್ ಆಗ್ಬಿಟ್ಟು ಹೋಗ್ತೀವಿ ಅಲ್ವಾ. ಎಲ್ಲ ಕರ್ಮಕ್ಷೇತ್ರವಾದ್ರೂ ಕೂಡ ನಮ್ಮ ಶರೀರವನ್ನ ಬೇರೆ ಬೇರೆ ರೀತಿಯಲ್ಲಿ ಏನ್ ಮಾಡ್ತೀವಿ? ಚೇಂಜ್ ಮಾಡಿ ಶೃಂಗಾರ ಮಾಡ್ಕೊಂಡು ನಾವು ಹೋಗ್ತೀವಿ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಈಗಲೂ ಕೂಡ ಭಗವಂತನ ಮಗು ಆದ ಮೇಲೂ ಕೂಡ ನೀವು ಕರ್ಮಕ್ಷೇತ್ರಕ್ಕೆ ಇಳಿಬೇಕು, ಇಳಿಬಾರ್ದು? ಕರ್ಮ ಮಾಡ್ಲೇಬೇಕಲ್ವಾ. ಈಗ ಹೇಗೆ ಹೋಗ್ತೀರಾ ಮಾನಸಿಕವಾಗಿ? ಆತ್ಮಿಕ ರಂಗು. ಹಂಗಂದ್ರೆ ಆತ್ಮಿಕ ರಂಗು ಅಂತಂದ್ರೆ ನೋಡಿ, ಅಲ್ಲಿ ಶರೀರ ಹೋಗ್ತದೆ, ಇಲ್ಲಿ ಆತ್ಮ ಹೋಗ್ತದೆ ಅರ್ಧಾ. ಅಲ್ಲಿ ಶರೀರಕ್ಕೆ ಏನ್ ಮಾಡಿದೆ? ಹಳೆ ಬಟ್ಟೆ ಹಾಕೊಂಡೆ. ಇಲ್ಲಿ ಶರೀರಕ್ಕೆ ಹೊಸ ಬಟ್ಟೆ ಹಾಕೊಂಡೆ. ಆತ್ಮ ಕಾಮನ್. ಆ ಆತ್ಮಕ್ಕೆ ಯಾವ ರಂಗ ಹಾಕೊಳ್ತೀರಾ ಅಂತ. ರಂಗ ಹಾಕೊಂಡು ಹೋಗ್ಬೇಕಲ್ವಾ. ಅಥವಾ ಸಿಟ್ಟು ತಗೊಂಡು ಹೋಗ್ಬೇಕಾ? ನಮ್ಮನೆ ಹಿಂಗ್ ಮಾಡಿದ್ರು, ನಮ್ಮಗ ಹಿಂಗ್ ಮಾಡಿದ್ರು, ನಾನು ಕೋಟ್ಯಾಧಿಪತಿ, ನಾನು ಎಜುಕೇಟೆಡ್, ನಾನು ಸೀನಿಯರು, ನಾನು ಹೇಳ್ದಂಗೆ ನೀವು ಕೇಳಬೇಕು, ಈ ರಂಗ ಹಾಕೊಂಡು ಹೋಗ್ಬೇಕು? ಅಥವಾ ಸಂಯಮ, ಸ್ನೇಹ, ಗೌರವ, ಪರಮಾತ್ಮ ಎಷ್ಟು ದೊಡ್ಡ ಶಕ್ತಿ ಅಲ್ವಾ. ಅದೇ ಕೆಳಗಡೆ ಬರ್ಬೇಕಾದ ಬಾಬಾ ನಮ್ಗೆ ಏನ್ ಹೇಳ್ತಾರೆ? ಮೀಠೆ ಬಚ್ಚೆ ಅಂತಾನೆ ತಾನೇ ಹೇಳ್ತಾರೆ, ಮಧುರ ಮಕ್ಕಳೇ ಅಂತ ಹೇಳ್ತಾರೆ, ವಿಶ್ವ ಕಲ್ಯಾಣಕಾರಿ ಮಕ್ಕಳೇ ಅಂತ ಹೇಳ್ತಾರೆ ಅಲ್ವಾ. ಅದು ನಾವು ಇಲ್ಲಾದ್ರೂ ಹೋಗ್ಬೇಕಾದ್ರೆ ಏನ್ ಮಾಡ್ತೇವೆ? ಅಹಂಕಾರದಿಂದ ತುಂಬ್ಕೊಂಡು ಹೋಗ್ತೀವಿ. ಅದಕ್ಕಾಗಿ ಪ್ರತಿದಿನ ಕರ್ಮಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಮನಬುದ್ಧಿಯನ್ನ ಯಾವುದರಿಂದ ಶೃಂಗಾರ ಮಾಡ್ಕೊಂಡು ಹೋಗ್ತೀರಾ ಅಲ್ವಾ. ಶಾರೀರಿಕವಾಗಿ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಹೇಗೆ ಸ್ನಾನ ಮಾಡ್ಕೊಂಡು ಹೋಗ್ತೀವೋ ಹಾಗೆ ಅಮೃತ ವೇಳೆಯಲ್ಲೂ ಕೂಡ ಮನಸ್ಸು ಬುದ್ಧಿಯನ್ನು ಅಷ್ಟು ಸ್ವಚ್ಛ ಮಾಡಿ ಪರಮಾತ್ಮನಿಂದ ಮನಬುದ್ಧಿಯನ್ನು ಸುಂದರ ಮಾಡಿಕೊಂಡು ಆ ಬ್ಯೂಟಿ ಪಾರ್ಲರ್ನಲ್ಲಿದ್ದು ಆ ಬ್ಯೂಟಿಷಿಯನ್ ಹತ್ರ ಟ್ರೀಟ್ಮೆಂಟ್ ತಗೊಂಡು ಸುಂದರವಾಗಿ ಹೋಗ್ತೀವಾ? ನೆಕ್ಸ್ಟ್ ಕ್ವಶನ್ ನಾಗರತ್ನಕ್ಕ, ನೆಕ್ಸ್ಟ್ ಕ್ವಶನ್ ಏನು? ಬೆಳಿಗ್ಗೆ ಬ್ಯೂಟಿಷಿಯನ್ ಇಂದ ನೀವು ಶೃಂಗಾರ ಮಾಡಿದ ಆ ಶೃಂಗಾರ ಸಾಯಂಕಾಲ ವಾಪಸ್ ಬರೋವರೆಗೂ ಕೂಡ ಇರುತ್ತಾ?
ಇರ್ಬೇಕೋ ಬೇಡವೋ? ಇರ್ಬೇಕು. ಯಾವಾಗ ಇರ್ತದದು? ನಾವು ಅದನ್ನ ಕಾಪಾಡ್ಕೋಬೇಕು. ಹೇಗೆ? ಅದ್ರ ಕಡೆ ಗಮನ ಕೊಟ್ಟಿರ್ಬೇಕು. ಬರೀ ಗಮನ ಕೊಟ್ಟು ಆಗೋದಿಲ್ಲ. ಶರೀರವನ್ನ ಎಸಿಯಲ್ಲೇ ತಗೊಂಡೋದ್ರೆ ಹಂಗೆ ಇರ್ತದ ಅಲ್ವಾ? ಅದೇ ಶರೀರವನ್ನ ಬಿಸಿಲಲ್ಲಿಡೋದು, ಮಳೆಯಲ್ಲಿಡೋದು, ಧೂಳಲ್ಲಿಡೋದು, ಕೆಸರು ಕೊಳಚೆಯನ್ನು ಮುಟ್ಟೋದು ಅಲ್ವಾ? ಅವಾಗ ಬೆವರು ಬರ್ತದೆ, ಚೆನ್ನಾಗಿ ಬಟ್ಟೆಯಿಂದ ಒರೆಸ್ಕೊಳ್ಳೋದು ಮಾಡಿದ್ರೆ ಆ ಶೃಂಗಾರ ಇರತ್ತೋ ಇರಲ್ವೋ? ಇರಲ್ಲ. ಇರಲ್ಲ. ಹಾಗೆ ಬಾಬಾ ಕೇಳ್ತಾನೆ, ಪ್ರತಿದಿನ ತಂದೆಯಿಂದ ಆ ಪರಮಾತ್ಮರ ರಂಗನ್ನ ಮಾನಸಿಕವಾಗಿ ಶಾರೀರಿಕವಾಗಿ ಧರಿಸ್ತಾ ಇದ್ದೀರೋ, ಅದನ್ನ ತೆಗೆದುಕೊಂಡು ಕರ್ಮಕ್ಷೇತ್ರಕ್ಕೆ ಇಳಿತಿರೋ, ಅಥವಾ ದೇಹಭಾನ, ದೇಹಾಭಿಮಾನ, ವಿಕಾರ ಇದನ್ನ ತೆಗೆದುಕೊಂಡು ಕರ್ಮಕ್ಷೇತ್ರಕ್ಕೆ ಇಳಿತಿರೋ, ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ನೀವೆಲ್ಲದು ಲೌಕಿಕದಲ್ಲಿ ಹೊರಗಡೆ ಹೋಗ್ಬೇಕಾದ್ರೆ ಒಬ್ಬರೇ ಹೋದ್ರೆ ಏನಾಗ್ತದೆ? ಯಾರು ನೋಡ್ತಾ ಇಲ್ಲ ಬಿಡ್ರಿ. ಬೇಕರಿಯಲ್ಲಿ ಒಂದು ದಿಲ್ ಪಸಂದ್ ತಿಂದು ಬಿಡೋಣ ಅಂತ ಅನ್ಸತ್ತೆ ಅಲ್ಲ? ಅದೇನು ಯಾರು ಬೀಕಿಗಳ ಜೊತೆ ಹೋಗ್ತಾ ಇದ್ರೆ ಬೇಕರಿ ನೋಡಿದ್ರು ಕೂಡ ಆ ಕಡೆಗೆ ನಾವೇನ್ ಮಾಡೋದಿಲ್ಲ, ಗಮನವನ್ನ ಕೊಡೋದಿಲ್ಲ. ಯಾಕೆ? ಭಯ ಓಕೆ, ಇರ್ತದೆ. ನನ್ಗೊಂದು ಸತ್ಯ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು. ಓಕೆ, ಹ್ಮ್. ಲೌಕಿಕದಲ್ಲಿ ಟೂರಿಗೆ ಹೋಗಿದ್ದೀರಾ ಅಂತ ತಿಳ್ಕೊಳ್ಳಿ. ಎಲ್ಲಿಗೆ ಹೋಗಿದ್ದೀರಿ? ಟೂರಿಗೆ. ಲೌಕಿಕ 1 ವಾರ ಟೂರಿಗೆ ಟ್ರೈನಲ್ಲಿ ಇದ್ದೀರಾ. ಓಕೆ, ಆವಾಗ ಟ್ರೈನಲ್ಲಿ ಬರುವಂತ ಟೀ ಕಾಫಿ ಕುಡಿತೀರೋ ಕುಡಿಯಲ್ವೋ? ಕುಡಿಯಲ್ಲ. ಸತ್ಯ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು. ಇಲ್ಲ, ಕುಡಿಯಲ್ಲ. ಓಕೆ, ಒಂದು ವೇಳೆ ತುಂಬಾ ತಲೆನೋವು ಬರ್ತಾ ಇದೆ ಅಂತ ತಿಳ್ಕೊಳ್ಳಿ, ಟೀ ಕಾಫಿ ಕುಡಿದಿದ್ರೆ ಆಗೋದೇ ಇಲ್ಲ, ಅವಾಗ ಕುಡಿತೀರೋ ಕುಡಿಯಲ್ವೋ? ಇಲ್ಲ. ಸರಿ, ಬಾಬನ್ ಮಕ್ಕಳ ಜೊತೆಗೆ ಮೌಂಟ್ ಅಬು ಟೂರಿಗೆ ಹೊರಟಿದ್ದೀರಿ, ಆವಾಗ ಟೀ ಕಾಫಿ ಕುಡಿತೀರೋ ಕುಡಿಯಲ್ವೋ? ಕುಡಿತೀವಿ. ಆ ಬಾಬನ್ ಜೊತೆಗಿದ್ದಾಗ ಬಾಬನ್ ಜೊತೆ ಟ್ರೈನಲ್ಲೇ ಮಾಡ್ಕೊಡ್ತಾರೆ ಅಣ್ಣವ್ರೆ. ಅದಲ್ಲ, ಟ್ರೈನಲ್ಲಿ ಮಾಡ್ಕೊಡೋದು, ಬೀಕಿಗಳು ಮಾಡ್ಕೊಡೋದಲ್ಲ, ಅಲ್ಲಿ ರೆಗ್ಯುಲರ್ ಆಗಿ ಇರುವಂತ ತಂದು ಕೊಡ್ತಾರಲ್ಲ, ಏನಂತ ಬಿಸಿ ಬಿಸಿ ಟೀ ಅಂತ ಬಿಟ್ಟು ನಾರ್ಮಲ್ ಹೊರಗಡೆ ಕುಡಿಯಲ್ಲ. ಮಾರ್ಕೆಟ್. ಕುಡಿಯಲ್ಲ. ಯಾಕೆ? ಯಾವುದೇ ಕಾರಣಕ್ಕೂ ಕುಡಿಯಲ್ಲ. ಯಾಕೆ ಕುಡಿಯಲ್ಲ ಅಂದ್ರೆ ಕುಡಿಬಾರ್ದು ಶ್ರೀಮದ್ ಪ್ರಕಾರ. ಯಾಕಂದ್ರೆ ಪಕ್ಕದಲ್ಲಿ ಇದ್ದಾರಲ್ಲ, ನಾವ್ ಯಾವ ಇಲ್ಲ, ಜೊತೆ ಹೋಗ್ತೇವೆ ಅಂತ ಸ್ಮೃತಿ ಇರ್ತತಾನೆ. ಹಾಗಲ್ಲ ಅಣ್ಣವ್ರೆ, ಶ್ರೀಮದ್ ಪ್ರಕಾರ ಕೊಡಲ್ಲ. ಯಾರು ನೋಡದೆ ಹೋದ್ರು ಬಾಬಾ ಅವ್ರು ನೋಡಲ್ವಾ? ನೀವು ಚೆಕ್ ಮಾಡ್ಕೊಳ್ಳಿ, ನಾನೇನು ಹೇಳಲ್ಲ. ಇಲ್ಲ, ಕುಡಿಯಲ್ಲ. ಸರಿನಾ? ಅದಕ್ಕಾಗಿ ಬಾಬಾ ಹೇಳ್ತಾ ಸಂಘ ಜೈಸ ರಂಗ್ ಅಲ್ವಾ? ನಾವು ಯಾರ ಜೊತೆಲಿ ಇರ್ತೀವೋ ನಮ್ಗೇನಿರ್ತ ಆ ಸ್ಮೃತಿ ಇರ್ತದೆ. ಇರುತ್ತೆ. ಬಾಬನ್ ಮನೆಗೆ ಹೋಗ್ತೀವಿ ಅಂತಂದ್ರೆ ಆ ತಕ್ಷಣ ವೈಟ್ ಬಟ್ಟೆನೇ ತಗೊಂಡ್ ಹೋಗ್ತೀವಿ ಅಲ್ವಾ? ಅದೇನೆ ಮದುವೆ ಮನೆಗೆ ಹೋಗ್ತೀವಿ ಅಂತ ಏನ್ ಮಾಡ್ತೀವಿ, ಕಲರ್ ಬಟ್ಟೆನೆ ತಗೊಂಡ್ ಹೋಗ್ತೀವಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಹೀಗೆ ಭಗವಂತನ ಜೊತೆಗೆ ಇದ್ದು 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 ನೀವೇನಾಗ್ಬಿಟ್ಟಿದ್ದೀರಿ, ಪೂಜ್ಯ ಆತ್ಮರಾಗಿದೆ. ಓಕೆ, ಇದೇ ಪ್ರಶ್ನೆ ಗಾಯತ್ರಕ್ಕವರೇ, ಹೇಳಿ. ನಿಮ್ಮ ಊರಿನಲ್ಲಿ ಹೊಲದಲ್ಲಿ ಕೆಲಸ ಮಾಡುವಂತ ಅಣ್ಣಂದಿರು ಅಕ್ಕಂದಿರು ಮೊದ್ಲು ನೀವು ಸಣ್ಣವರಿದ್ದಾಗ ಎಷ್ಟ್ ದಿನಕ್ಕೊಂದ್ಸಲ ಸ್ನಾನ ಮಾಡ್ತಾ ಇದ್ರು? ಅವರು ಸ್ನಾನ ಮಾಡ್ತಿದ್ದು ವಾರಕ್ಕೊಂದ್ಸರಿ ಮಾಡ್ತಿದ್ರು. ಎಸ್, ಹೊಲದಲ್ಲಿ ಕೆಲಸ ಮಾಡೋರು. ಹೌದು ತಾನೆ? ಹೌದು. ಅವರೇ ಸಿಟಿಗೆ ಬಂದಾಗ ಎಷ್ಟ್ ದಿನಕ್ಕೊಂದ್ಸಲ ಸ್ನಾನ ಮಾಡ್ತಾರೆ? ರೆಗ್ಯುಲರ್ ಆಗಿ ಮಾಡ್ತಾರೆ. ಡೈಲಿನೂ ಮಾಡ್ತಾರೆ, ಕೆಲವೊಂದ್ಸಲ 2 ಸಲನೂ ಮಾಡ್ತಾರೆ ಅಲ್ವಾ? ಹೌದು. ಅದೇ ವ್ಯಕ್ತಿ ಬಿಕೆ ಆದಾಗ ಎಷ್ಟು ಸಲ ಸ್ನಾನ ಮಾಡ್ತಾರೆ? ಅದೇ 3-4 ಸರಿ ಮಾಡ್ತಾರೆ ಒಂದ್ ದಿನಕ್ಕೆ. ಹೌದು ತಾನೆ? ಅವಾಗ ಏನಾದ್ರು ಚೇಂಜ್ ಆಯ್ತು ಆಗಿಲ್ವೋ? ಚೇಂಜ್ ಆಗಿದೆ, 3-4 ಸರಿ ಮಾಡೋದು. ಹಾಗೆ ಶಾರೀರಿಕವಾಗಿ ನಮ್ಮ ಸ್ಮೃತಿ ಚೇಂಜ್ ಆದಾಗ ನಮ್ಮ ನಡವಳಿಕೆಗಳು, ಕರ್ಮಗಳು ಹೇಗೆ ಚೇಂಜ್ ಆಗ್ತೇವೋ ಹಾಗೆ ಎಷ್ಟು ಸಲ ನೀವು ಶರೀರವನ್ನ ಸ್ವಚ್ಛ ಮಾಡ್ತಿರೋ ಅಷ್ಟು ಶರೀರ ಏನಾಗಿರ್ತದೆ, ಕ್ಲೀನ್ ಆಗಿರ್ತದೋ ಇರಲ್ವೋ? ಕ್ಲೀನ್ ಏನಾಗಿರುತ್ತೆ. ವರ್ತಮಾನ ಸಮಯದಲ್ಲಿ ಸಂಗಮ ಯುಗದಲ್ಲಿ ಬಾಬಾ ಜೊತೆಗೆ ನೀವು ಹೆಚ್ಚಿಗೆ ಸಮಯ ಇದ್ದಷ್ಟು ಆತ್ಮ ಸ್ವಚ್ಛವಾಗಿರುವಂತ ಕಾರಣದಿಂದ ನೀವ್ ಯಾವ ಆತ್ಮ ಆಗ್ತೀರಿ? ಪವಿತ್ರ ಮಹಾನ್ ಆತ್ಮರಾಗ್ತೀರಿ, ಪೂಜ್ಯ ಆತ್ಮರು ಆಗ್ತೀರಾ. ಬಾಬಾ ಆಗ್ತೀರೋ ಆಗ್ಬಿಟ್ಟಿದ್ದೀರೋ? ಆಗ್ಬೇಕಾಗಿದೆಯೋ? ಆಗ್ಬಿಟ್ಟಿದೀವಿ. ನಿಮ್ಮನ್ನೇ ಚೆಕ್ ಮಾಡ್ಕೊಳ್ಳಿ.
ಓಕೆನಾ? ಓಕೆ. ಆಗ್ಬಿಟ್ಟಿದೀವೋ ಇಲ್ಲ ಅಂತ ಹೆಂಗ್ ಗೊತ್ತಾಗ್ತದೆ? ಹಗುರತೆಯಿಂದ. ಹೆಂಗ್ ಗೊತ್ತಾಗತ್ತೆ ನಮ್ಮ ಗೊತ್ತಾ? ಹಾ, ಹಾ ಹೇಳಿ ಹೇಳಿ. ಅದೇ ನಮ್ಮಲ್ಲಿ ವಿಕಾರಗಳೆಲ್ಲ ಕಡಿಮೆ ಆಗ್ತಾ ಇರುತ್ತೆ, ಗೊತ್ತಾಗುತ್ತೆ ನಮ್ಮನ್ನ ನಾವು ಚೆಕ್ ಮಾಡ್ಕೊಂಡ್ರೆ. ಹಾ, ಸರಿ. ಅಂದ್ರೆ ನೀವು ಪ್ರತಿದಿನ ಬೇರೆ ಬೇರೆ ಆತ್ಮಗಳ ಜೊತೆ ಸಂಬಂಧ ಸಂಪರ್ಕದಲ್ಲಿ ಬಂದಾಗ, ಲೌಕಿಕ ಮತ್ತು ಅಲೌಕಿಕದವರ ಎದುರುಗಡೆ ಬಂದಾಗ ಅವರು ಒಳ್ಳೆ ನಿಮ್ಗೆ ಮಂತ್ರಘೋಷಗಳನ್ನ ಕೊಡ್ತಾರೆ ಅಂತಂದ್ರೆ ನೀವೇನಾಗಿದ್ದೀರಿ? ಏನಾಗಿದ್ದೀರಿ? ಅದು ಅರ್ಥ ಮಾತಾಡ್ತಿಲ್ವಲ್ಲ ಇವಾಗ? ಆಗಿಲ್ಲ. ಅದಾಗ್ಲಿಲ್ಲ. ಈಗ ಏನಾಗ್ತದೆ, ಒಂದು ಮೂರ್ತಿ ಇರ್ತದೆ ಅಂತ ತಿಳ್ಕೊಳ್ಳಿ. ಮೂರ್ತಿ ಎದುರುಗಡೆ ಬ್ರಾಹ್ಮಣರು ಮತ್ತು ಭಕ್ತರು ಹೋಗ್ಬಿಟ್ಟು ಏನ್ ಮಾಡ್ತಾರೆ? ಮಂತ್ರಘೋಷ. ಮಂತ್ರಗಳನ್ನ ಹೇಳ್ತಾರೆ, ಭಜನೆಯನ್ನ ಮಾಡ್ತಾರೆ. ಹೌದು ತಾನೆ? ಹೌದು ಅಲ್ವೋ? ಹ್ಮ್ ಹೌದು. ಯಾಕೆ ಯಾಕೆ ಹೌದು. ಯಾಕೆ? ಅವ್ರು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಅವ್ರು ಕೊಡುವಂತ ದೇವ್ರ ಅವ್ರಿಗೆ ಕೊಡುವಂತ ಒಂದು ಗೌರವ. ಹೌದು. ಹೌದಾ? ಹಾಗೆ ಹೌದು. ಬೆಳಗಿಂದ ಎದ್ದ ಮೇಲೆ ರಾತ್ರಿವರೆಗೆ ನಿಮ್ಮ ಪತಿನೂ ನಿಮ್ಮ ಎದುರುಗಡೆ ಮಂತ್ರಘೋಷ ಕೊಡ್ತಾ ಇದ್ದಾರೆ, ಮಕ್ಕಳು ಕೊಡ್ತಾ ಇದ್ದಾರೆ, ಸೇವಾ ಕೇಂದ್ರಕ್ಕೆ ಹೋದಾಗ ಸೆಂಟರ್ ಟೀಚರು ಕೊಡ್ತಾ ಇದ್ದಾರೆ, ಕ್ಲಾಸಲ್ಲಿ ಬಂದಾಗ ಯೋಗೀಶನೂ ಕೊಡ್ತಾ ಇದ್ದಾರೆ ಅಂತ ನಾವಾಗ ಏನು ಗೊತ್ತಾಗ್ತದೆ ನಾವೆಷ್ಟು ಮಹಾನ್ರು? ಸಹನೆ ಅಂತ ಶಾಂತಿಯಾಗಿದ್ದಾಗ ಚೆಕ್ ಗೊತ್ತಾಗ್ತದೆ. ಮಾಡ್ಕೊಳ್ಬೇಕು. ಶಾಂತಿಯಾಗಿ ಇರ್ಬೇಕಲ್ಲ, ಹೌದು. ಅದರಿಂದ ಗೊತ್ತಾಗ್ತದೆ ನೀವೆಷ್ಟು ಮಹಾನರು ಆಗಿದ್ದೀರಾ. ಅಂದ್ರೆ ಯಾರಿಂದನೂ ಸ್ಥೂಲವಾಗಿ ಸೂಕ್ಷ್ಮವಾಗಿ ನಿಮ್ಮ ಪ್ರತಿ ನೆಗೆಟಿವ್ ನಿಂದನೆ, ಶಾಪ, ಕ್ರೋಧ, ಸಿಟ್ಟು, ಈರ್ಷೆ, ದ್ವೇಷ ಇರಕೂಡದು. ಎದಗಡೆ ಮಾತ್ಬಿಟ್ಟು ಹೊಗಳಬಿಟ್ಟು ಹಿಂದ್ಗಡೆ ಏನ್ ಮಾಡಬಾರದು? ನಿಂದನೆ ಮಾಡಬಾರದು. ನೀವು ಮಾಡುವಂತ ಪ್ರತಿಯೊಂದು ಗೌರವಕ್ಕೂ ಕರ್ಮಕ್ಕೂ ಮನಸ್ಸಿನಿಂದ ಅವ್ರು ಗೌರವವನ್ನ ಕೊಟ್ಟಾಗ ನೀವೇನಾಗಿದ್ದೀರಿ? ಮಹಾನ ಆತ್ಮರು, ಪೂಜ್ಯ ಆತ್ಮರು ಆಗಿದ್ದೀರಿ ಅಂತ ಅರ್ಥ. ಆದ್ಮೇಲೆ ನಿಮಗೆ ನೀವು ಒಳ್ಳೆ ಬೀಕೆ ಅಂತ ಬಿಟ್ಟು ನಿಮಗೆ ನೀವು ಸೀಲನ್ನ ದಯವಿಟ್ಟು ಕೊಟ್ಕೊಳ್ಬೇಡಿ. ಈ ಮಾತನ್ನ ಬಾಬಾ ಯಾಕೆ ಹೇಳ್ತಾರೆ ಅಂತಂದ್ರೆ, ಅಮೃತ ಒಳಗೆ ಎದ್ಬಿಟ್ಟು ನಾನು ಯಾರು? ಆತ್ಮ. ನಾನು ವಿಶ್ವ ಕಲ್ಯಾಣಕಾರಿ, ನಾನು ಮಾಸ್ಟರ್ ಸರ್ವಶಕ್ತಿವಂತ, ನಾನು ವಿಶ್ವಕ್ಕೆ ಏನ್ ಕೊಡ್ತಾ ಇದ್ದೇನೆ? ಶಕ್ತಿ. ಪರಮಾತ್ಮನ ಶಕ್ತಿ. ದಿನಪೂರ್ತಿ ಅಣ್ಣವರೇ, ನಮ್ಮನೆಯವರೇ ಸರಿ ಇಲ್ಲ, ನಮ್ ಸೊಸೆನೇ ಸರಿ ಇಲ್ಲ, ಯಾವಾಗ್ಲೂ ಬೈತಾ ಇರ್ತಾರೆ, ಫುಲ್ ಟೆನ್ಷನ್ನು, ಅವ್ರ ಮನೇಲಿ ಇದ್ದಷ್ಟು ಸಮಸ್ಯೆಗಳು ಜಾಸ್ತಿ, ಸೆಂಟ್ರಿಗೆ ಹೋದ್ರೆ ಅವರೂ ಬೈತಾರೆ, ಇವರು ಬೈತಾರೆ. ಅವಾಗ ಏನಾಯ್ತು ಪರಿಣಾಮ? ಏನಾಯ್ತು? ಬೈದು ನಾವು ಶಾಂತಿಯಲ್ಲಿರ್ಬೇಕು. ನಾವು ಬೈದು ಹಂಗಾಗಿದ್ದೀವಿ ಅಂತ ತಾನೇ ಅರ್ಥ. ಎಷ್ಟೋ ಜನ ಮೂರ್ತಿ ಎದುರುಗಡೆ ಬಂದ್ಬಿಟ್ಟು ಕೂಡ ದೇವರನ್ನ ಬೈತಾರೆ. ಯಾಕೆ? ಅವ್ರು ಹೇಳಿದ ಮಾತನ್ನ ಮಾಡ್ಕೊಟ್ಟಿಲ್ಲ ಅಂತಂದ್ರೆ. ಹೌದು ತಾನೆ? ಅಂದ್ಮೇಲೆ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಪ್ರತಿದಿನ ನೀವು ಮನುಷ್ಯಾತ್ಮರ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಆ ಆತ್ಮಗಳು ಹೃದಯದಿಂದ ನಿಮಗೆ ಧನ್ಯವಾದವನ್ನು ಹೇಳ್ತಾರೋ ಅಥವಾ ಈ ಶರೀರದ ಬಾಯಿಂದ ಅಲ್ದಿದ್ರು ಮನಸ್ಸಿನ ಬಾಯಿಂದ ಚೆನ್ನಾಗಿ ಬೈದಿದ್ದು ಬೈತಾರೋ ಅಂತ ನಿಮ್ಮ ನೀವು ಚೆಕ್ ಮಾಡಿಕೊಂಡಾಗ ನೀವು ಯಾವ ಆತ್ಮಗಳು ಅಂತ ನಿಮ್ಗೆ ಏನಾಗ್ತದೆ? ಗೊತ್ತಾಗತ್ತೆ. ಮನೆಯಲ್ಲಿರುವಂತ ಆತ್ಮಗಳಿರ್ಬೋದು, ಆಫೀಸ್ನಲ್ಲಿರುವಂತ ಆತ್ಮಗಳಿರ್ಬೋದು, ಈಶ್ವರೀಯ ಪರಿವಾರದಲ್ಲಿರುವಂತ ಆತ್ಮಗಳಿರ್ಬೋದು, ಪಂಚತತ್ವಗಳಿರ್ಬೋದು, ಪ್ರತಿಯೊಂದು ಕೂಡ ನಿಮ್ಗೆ ಆ ದಿನ ಎಲ್ಲ ರೀತಿಯಲ್ಲಿ ಸಹಯೋಗ ಸಿಕ್ಕಿದೆ ಅಂತಂದ್ರೆ ನೀವೇನಾಗಿದ್ದೀರಿ? ಮಹಾನಾತ್ಮ ಆಗಿದ್ದೀರಿ. ಪ್ರತಿಯೊಂದು ಕರ್ಮದಲ್ಲೂ ಅಸಫಲತೆ, ಟೆನ್ಷನ್ನು, ನಿಂದನೆ, ಬೈಗುಳ, ಸಿಟ್ಟು ಇದೆಲ್ಲ ಬರ್ತಾ ಇದೆ ಅಂತಂದ್ರೆ ಇನ್ನೂ ಆಗಿಲ್ಲ ಅಂತ, ಗಲೀಜ್ ಆತ್ಮ ಆಗಿದ್ದೀರಿ ಅಂತ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ನೀವು ಯಾರಿಗೂ ಏನು ಸರ್ಟಿಫಿಕೇಟ್ ಕೊಡೋದು ಬೇಡ. ನಿಮ್ಮ ಜೀವನಕ್ಕೆ ನೀವೇ ಟೀಚರ್ ಆಗ್ಬಿಟ್ಟು ನೀವೇನ್ ಮಾಡ್ಕೊಳ್ಳಿ, ಆದ್ಮೇಲೆ ಚೆಕ್ ಮಾಡ್ಕೊಳ್ಳಿ. ನಮ್ಮ ಜೀವನದಲ್ಲಿ ಬರುವಂತ ದುಃಖಕ್ಕೆ ಅದಕ್ಕೆ ಬೇರೆ ಯಾರೂ ಕಾರಣರಲ್ಲ. ಯಾರ ಕಾರಣ? ನಾನೇ ಕಾರಣ. ಯಾಕಂತಂದ್ರೆ ಆ ದಿನ ನನ್ನ ಮನಸ್ಸು ಬುದ್ಧಿಯನ್ನ, ಸಂಸ್ಕಾರವನ್ನ ಪರಮಾತ್ಮನ ರಂಗನಿಂದ ನಾನು ಏನ್ ಮಾಡಿಲ್ಲ, ಶೃಂಗಾರ ಮಾಡ್ಕೊಂಡೋಗಿಲ್ಲ. ಆ ದಿನ ನಾನು ಜನರ ಎಲ್ಲಾ ಆತ್ಮಿಕವಾದ ಪೇಮೆಂಟ್ ಅನ್ನ ಮಾಡಿಲ್ಲ. ಅದಕ್ಕಾಗಿ ಅವರು ಆ ರೂಪದಲ್ಲಿ ನನಗೆ ನಿಂದನೆಯನ್ನ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ನಮ್ಮ ಯೋಗವನ್ನು ಪವರ್ಫುಲ್ ಮಾಡಿ ಸಂಪಾದನೆಯನ್ನು ಜಾಸ್ತಿ ಮಾಡಿ ಏನ್ ಮಾಡ್ಬೇಕು? ನಾವು ಮಹಾನ್ ಆತ್ಮರು ಆಗಬೇಕು ಅಂತಂದ್ರೆ ನೀವು ಹೆಚ್ಚಿನ ಸಮಯ ಪರಮಾತ್ಮನ ಸಂಘದಲ್ಲಿ
ಇರ್ಬೇಕು. ಅದಕ್ಕಾಗಿ ಬಾಬಾ ಇರ್ಬೇಕು. ಹೇಳ್ತಾರೆ ಸಂಘಟನೆ 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 ಅಂತ ಹೇಳ್ತಾ ಇರ್ತಾನೆ. ಒಬ್ಬರೇ ಇದ್ರೆ ಏನನ್ಸತ್ತೆ? ಸ್ವಲ್ಪ ಯೂಟ್ಯೂಬ್ ನೋಡ್ಬಿಡೋಣಪ್ಪ ಅಂತ ಅನ್ಸುತ್ತೆ ಅಲ್ವಾ? ಅದೇ ಸಂಘಟನೆಯಲ್ಲಿ ಇದ್ರೆ ಬೇರೆಯವರು ಏನ್ ಮಾಡ್ತಿದ್ದಾರೆ? ನೋಡ್ತಾ ಇದ್ದಾರೆ. ಅವರು ಕೂಡ ಅಮೃತ ವೇಳೆಗೆ ಹೇಳ್ತಾರೆ, ನಾವು ಕೂಡ ಹೋಗ್ಬೇಕು ಅಂತ ಅನ್ಸತ್ತಲ್ವಾ? ಅನಿಸುತ್ತೆ. ಯಾಕೆ ಯಾರ ಸಂಘದಲ್ಲಿರ್ಬೇಕು? ಪರಮಾತ್ಮ ಸಂಘದಲ್ಲಿ ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ನೀರಿನ ಜೊತೆಯಲ್ಲಿ ಇದ್ದಾಗ ಹೇಗೆ ಶರೀರ ಮತ್ತು ಶರೀರದಲ್ಲಿ ಮೇಲಿರುವಂತ ವಸ್ತುಗಳು ಕ್ಲೀನ್ ಆಗ್ತಾವೋ, ಹಾಗೆ ಮಾನಸಿಕವಾಗಿ ಈಶ್ವರೀಯ ಕಾರ್ಯದಲ್ಲಿ ನಾವಿದ್ದಾಗ ಆತ್ಮ ಮನ ಬುದ್ಧಿ ಸಂಸ್ಕಾರನು ಕೂಡ ಕ್ಲೀನ್ ಆಗ್ತದೆ. ಅದಕ್ಕಾಗಿ 5,000 ವರ್ಷ ನೀವು ಪವಿತ್ರವಾಗಿರೋದಕ್ಕೆ, ಮಹಾನ್ ಆತ್ಮರಾಗ್ಲಿಕ್ಕೆ, ಪೂಜ್ಯ ಆತ್ಮರಾಗ್ಲಿಕ್ಕೆ ಕಾರಣ ವರ್ತಮಾನ ಸಮಯದ ಸಂಗಮ ಯುಗದ ಈಶ್ವರನ ಜೊತೆಯ ಜೀವನ. ಅಂದ್ಮೇಲೆ ಈಶ್ವರನ ನೆನಪು ಮಾಡ್ಬೇಕು, ಈಶ್ವರನ ಜೊತೆ ಜೀವನ ಮಾಡ್ಬೇಕು. ಜೀವನ ಮಾಡ್ಬೇಕು. ಓಕೆ, ನೀವು ಈಶ್ವರನ ನೆನಪು ಮಾಡ್ತಾ ಇದ್ದೀರಿ ಅಂತಂದ್ರೆ ಏನರ್ಥ? ಜೀವನ ಮಾಡ್ತಿದ್ದೀರಿ ಅಂತಂದ್ರೆ ಏನರ್ಥ? ಜೀವನ ಮಾಡ್ತಾ ಇದೀವಿ. ನೆನಪು ಮಾಡೋದು ಅಂತಂದ್ರೆ ನೆನಪು ಮಾಡೋದು ಹಿಂದೆ, ಈಗ ಅದು ಪಾಸ್ಟ್ ಹೋಯ್ತು. ಜೀವನ ಮಾಡೋದು ಪ್ರೆಸೆಂಟ್ ಅಲ್ಲಿ. ನೆನಪು ಅಂದ್ರೇನು? ಇನ್ನ ಬೇಡ್ತಾ ಇದ್ದೀವಿ. ಈಶ್ವರನ ನೆನಪು ಮಾಡ್ತಿದ್ದೀರಿ ಅಂತಂದ್ರೆ ನೀವು ತವರು ಮನೇಲಿ ಇದ್ದೀರಿ, ನಿಮ್ಮ ಪತಿ ಅವ್ರ ಮನೇಲಿ ಇದ್ದಾರೆ. ತವ್ರ ಮನೇಲಿ ನೀವು ಯಾರು ನೆನಪು ಮಾಡ್ತಿದ್ದೀರಿ? ಯಾರು ನೆನಪು ಮಾಡ್ತೀರಿ? ಪತಿಯನ್ನು ನೆನಪು ಮಾಡ್ತೀರಿ. ಪತಿಯನ್ನು ನೆನಪು ಮಾಡ್ತೀರಿ, ಹೌದು ತಾನೆ? ನೀವು ಬೇರೆ ಕಡೆಗೆ ಇದ್ದೀರಿ ಅಲ್ವಾ? ಅಥವಾ ನೀವು ಬೆಂಗಳೂರಿನಲ್ಲಿ ಇದ್ದೀರಾ, ನಿಮ್ ಪತಿ ಹೈದರಾಬಾದ್ ನಲ್ಲಿ ಇದ್ದಾರೆ. ಅವಾಗ ನೀವೇನ್ ಮಾಡ್ಬೇಕು? ನೆನಪು ಮಾಡ್ಬೇಕು. ಪತಿಯನ್ನು ನೆನಪು ಮಾಡ್ಬೇಕು. ಸರಿ, ನೀವಿಬ್ರು ಒಂದೇ ಮನೇಲಿ ಇದ್ದೀರಾ, ನಿಮ್ ಸಂಸಾರ, ನೀವು ಮಕ್ಕಳು ಎಲ್ಲ ತಗೊಂಡು ಸಂಸಾರದಲ್ಲಿ ಇದ್ದೀರಾ. ಅವಾಗ ಪತಿ ನೆನಪು ಮಾಡ್ಬೇಕಾ? ಬೇಡ. ಹಾಗೆ ಬಾಬಾನ ಯಾವಾಗ ನೆನಪು ಮಾಡ್ಬೇಕು? ಯಾವಾಗ ಜೊತೆಲಿ ಇಟ್ಕೊಳ್ಳೋದು? ಸದಾ ಸದಾ ಜೀವನ ಮಾಡಬೇಕು. ಬಾಬನನ್ನ ಪರಂಧಾಮದಲ್ಲಿ ಇಟ್ಟು ನೀವು ಸ್ಥೂಲವತನದಲ್ಲಿದ್ರೆ ಬಾಬನನ್ನ ಏನ್ ಮಾಡ್ಬೇಕು? ನೆನಪು ಮಾಡೋದು. ನೀವ್ ಎಲ್ಲೇ ಇದ್ರು ಬಾಬಾ ನಿಮ್ ಜೊತೆಲಿ ಇದ್ರೆ ಜೀವನ ಈಶ್ವರಿಯ ಜೀವನ. ಈಗ ಇನ್ನು ಮೇಲೆ ನಾವು ಬಾಬಾ ನೆನ್ಪು ಮಾಡ್ಬೇಕು, ಈಶ್ವರಿ ಜೀವನ ಮಾಡ್ಬೇಕು. ಈಶ್ವರಿ ಅದಕ್ಕೆ ಬಾಬಾ ಹೇಳ್ತಾರೆ, ಎಷ್ಟು ನೀವು ಜೊತೆಲಿ ಇರ್ತಾ ಹೋಗ್ತಿರೋ ಅಷ್ಟು ಆ ಒಂದು ಹೋಲಿಯ ಪ್ರಭಾವ, ಪವಿತ್ರತೆಯ ಪ್ರಭಾವ, ಹಗುರತೆಯ ಪ್ರಭಾವ ನಮ್ಗೇನಾಗ್ತಾ ಹೋಗ್ತದೆ? ಬರ್ತಾ ಹೋಗುತ್ತೆ. ಎಷ್ಟು ನೀವು ನೀರಿನಲ್ಲಿ ಕೆಲಸ ಮಾಡ್ತಾ ಹೋಗ್ತಿರೋ ಅಷ್ಟೇನಾಗ್ತಾ ಹೋಗ್ತದೆ? ಶರೀರ ಕ್ಲೀನ್ ಆಗತ್ತಲ್ವ. ಹಾಗೆ ಮಾನಸಿಕವಾಗಿ ಬಾಬನ ಜೊತೆ ಇರ್ತಾ ಇದ್ದಾಗ ನಾವು ಆತ್ಮಗಳು ಕೂಡ ಏನಾಗ್ತವೆ? ಕ್ಲೀನ್ ಆ ಕ್ಲೀನ್ನೆಸ್ಸಿನ ಅನುಭವ ಆಗ್ಬೇಕು, ಆಗ್ಬಾರ್ದು? ಆಗ್ಬೇಕು. ಹಗುರತೆ, ಖುಷಿ, ಆನಂದ, ಪ್ರೀತಿ, ಆಶೀರ್ವಾದ ಇದೆಲ್ಲ ನಮ್ಗೆ ಅನುಭವ ಆಗ್ಬೇಕಾಗುತ್ತೆ. ಈ ಒಂದು ಜನ್ಮದಲ್ಲಿ ಹೆಚ್ಚಿನ ಸಮಯ ಬಾಬಾ ಜೊತೆಲಿ ಇರೋದಕ್ಕೆ ಪೂರ್ತಿ 5,000 ವರ್ಷದಲ್ಲಿ ನೀವೇನಾಗಿರ್ತೀರಿ? ಕ್ಲೀನ್ ಆಗಿರ. ಓಕೆ, ನೆಕ್ಸ್ಟ್ ಪ್ರಶ್ನೆ, ನಿಮ್ಮ ಶರೀರಕ್ಕೆ ನೀವು ಸ್ನಾನ ಮಾಡಿದ್ರೆ ಕ್ಲೀನ್ ಆಗತ್ತೋ, ನಿಮ್ಮಮ್ಮ ಸ್ನಾನ ಮಾಡಿದ್ರೆ ಕ್ಲೀನ್ ಆಗತ್ತೋ? ನಮ್ಮಮ್ಮ ಮಾಡ ಅದ್ಯಾಕೋ? ಅವ್ರು ಕ್ಲೀನ್ ಮಾಡ್ತಾರೆ ಹಿಂದೆ ಮುಂದೆ ಉಜ್ಜಿ. ಯಾಕೆ ಅಂತಂದ್ರೆ ನಮ್ಮ ಬೆನ್ನಿಗೆ ಎಷ್ಟು ಕೊಳಕೆ ತಾಗಿದೆ ಅಂತ ನಮ್ಗೆ ಕಣ್ಣಿಗೆ ಕಾಣಲ್ಲ. ಒಂದು ವೇಳೆ ಕನ್ನಡಿ ಇಟ್ಕೊಂಡು ನೋಡಿದ್ರು ಕೂಡ ಎಲ್ಲಾ ಜಾಗದಲ್ಲೂ ಹಿಂದ್ಗಡೆಗೆ ನಮ್ ಕೈ ಏನಾಗೋದಿಲ್ಲ, ಹೋಗಿ ತಲುಪೋದಿಲ್ಲ ಚೆನ್ನಾಗಿ ಉಜ್ಜಲಿಕ್ಕೆ ಅಲ್ವಾ? ಅದೇ ಅಮ್ಮ ಅದೇನ್ ಮಾಡ್ತಾರೆ? ಎಲ್ಲ ಕ್ಲೀನ್. ನೋಡ್ತಾ ಇರ್ತಾನೆ. ಹಾಗೆ ಇಲ್ಲೂನು ಕೂಡ ಹಳೆ ಜನ್ಮದಲ್ಲಿ ನಾನು ಮಾಡಿರುವಂತ ಕರ್ಮದ ಲೆಕ್ಕಾಚಾರ ನನಗೆ ಗೊತ್ತಿಲ್ಲ. ಯಾರಿಗ್ ಗೊತ್ತು? ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎಮ್ಮೆ ಚರ್ಮ ಇದ್ದಂಗೆ ಹಿಡ್ಕೊಂಡು ನಿಮ್ಮನ್ನ ಏನ್ ಮಾಡ್ತಾರೆ? ಚೆನ್ನಾಗಿ ಉಜ್ತಾರೆ. ಯಾವಾಗ? ನೆನಪಿನಲ್ಲಿದ್ದಾಗ. ಅಮೃತ ವೇಳೆಯಲ್ಲಿ ಯೋಗದಲ್ಲಿ ಇದ್ದಾಗ. ಅವಾಗ ನೀವೇನಾಗಿರ್ತೀರಿ? ಕ್ಲೀನ್ ಆಗಿರ್ತಾರೆ. ಯಾಕಂತಂದ್ರೆ ಮೊದಲೇ ದಿನ ನೀವು ಎಷ್ಟು ಗಲೀಜು ಮಾಡ್ಕೊಂಡು ಬಂದಿರಿ ಅಂತ ನಿಮ್ಮ ಅಮ್ಮನಿಗೆ ಗೊತ್ತು. ಇವತ್ತು ಎಲ್ಲಿ ಕಳ್ಸಿಕೊಡ್ಬೇಕು ಅಂತನೂ ಅಮ್ಮನಿಗೆ ಗೊತ್ತು. ಈ ಮಗು ಕಳಿಸಿದ್ರೆ ಎಷ್ಟು ಬೇಗ ಇದು ಗಲೀಜು ಮಾಡ್ಕೊಳುತ್ತೆ ಅದನ್ನು ಕೂಡ ಗೊತ್ತು. ಯಾರಿಗೆ? ಅಮ್ಮನಿಗೆ. ಆದಿ ಮಧ್ಯ ಅಂತ 3 ಗೊತ್ತಿರುವಂತ ಕಾರಣದಿಂದ ಅದೇ ರೀತಿ ಮಗುವನ್ನ ಏನ್ ಮಾಡ್ತಾರೆ? ತಂದೆ ರೆಡಿ ಮಾಡ್ಬಿಟ್ಟು ಕಳಿಸ್ತಾರೆ ಅಂತಂದ್ಮೇಲೆ ಆ ರೀತಿ ಟ್ರೀಟ್ಮೆಂಟ್ ಅನ್ನ ನಾವೇನ್ ಮಾಡ್ಬೇಕು? ತೆಗೆದುಕೊಳ್ಳಬೇಕು. ಹೀಗೆ ಆ ತಂದೆಯ ಜೊತೆಯಲ್ಲಿ ನಾನು ಸದಾಕಾಲ ಮಾನಸಿಕವಾಗಿ ಬೌದ್ಧಿಕವಾಗಿದ್ದಾಗ ಅದರ ಪರಿಣಾಮ ಪ್ರಭಾವ ಯಾರ ಮೇಲೆ ಆಗ್ತದೆ? ಆತ್ಮದ ಮೇಲೆ ಆಗತ್ತೆ ಹೊರತು ಶರೀರದ ಮೇಲೆ, ಊಟ ತಿಂಡಿ ಮೇಲೆ, ಬಟ್ಟೆಯ ಮೇಲೆ, ಜಮೀನ್ ಮೇಲೆ ಅಲ್ಲ.
ಅಂದ್ರೆ ಆತ್ಮಿಕವಾಗಿರ್ಬೇಕು, ಶಾರೀರಿಕವಾಗಿರ್ಬೇಕು ಬಾಬನ ಹತ್ರ. ಆತ್ಮಿಕವಾಗಿ ಆತ್ಮಿಕ ಅದು ಕೊಡು ಇದು ಕೊಡು ಅಂತ ಶಾರೀರಿಕ ಬೇಕಾಗಿರೋದು ಬೇಡಬೇಕು, ಆತ್ಮಿಕವಾಗಿ ಕೇಳಬೇಕು. ಆತ್ಮಿಕವಾಗಿ ನೀವು ಜೊತೆಲಿ ಇದ್ರೆ ಸಾಕು, ನನ್ನನ್ನು ಉಪಯೋಗ ಮಾಡು ಅಂತ ಹೇಳ್ಕೊಳ್ಳಿ, ಅವಾಗ ಆಟೋಮೆಟಿಕಲಿ ನಿಮ್ಮನ್ನು ಶುದ್ಧ ಮಾಡೇ ಮಾಡ್ತಾರೆ ಅವ್ರು, ಅಲ್ವಾ? ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, ಬಾಬಾ ನೀವು ಬಂದ್ಬಿಟ್ಟು ಜ್ಞಾನ ಹೇಳಿ ಅಂತ ಹೇಳಿ, ನೀವು ಬಂದ್ಬಿಟ್ಟು ಯೋಗ ಮಾಡಿ ಅಂತ ಹೇಳಿ, ಅವಾಗ ನೋಡಿ ನಿಮ್ಮ ಸ್ಥಿತಿ ಎಷ್ಟು ಚೆನ್ನಾಗಿರುತ್ತೆ. ಯಹ ಅವಿನಾಶಿ ಸಂಘ ಕಾ ರಂಗ ಪ್ಯಾರಾ ಲಗ್ತಾ ಹಿನ್ನ. ಹೇಳ್ತಾರೆ ಅವಿನಾಶಿ ಆಗಿರುವಂತ ಸಂಘದ ರಂಗು ಇಷ್ಟ ಆಗತ್ತೆ ತಾನೆ? ಇಷ್ಟ ಆಗುತ್ತೆ. ಹೌದು. ಹೌದಾ? ಹೌದಾ? ಅವಿನಾಶಿ ರಂಗ. ಹಾಗಿದ್ರೆ ಅವಿನಾಶಿ ಸಂಘದ ರಂಗು ಅಂತಂದ್ರೆ ಇದಾದ್ರೆ, ವಿನಾಶಿ ಸಂಘದ ರಂಗ್ ಯಾವುದು? ಶರೀರಕ್ಕೆ ಯಾವ್ದದು? ರಾವಣನ ಸಂಘ. ಕಾರ್ಯಗಳ ಜೊತೆ ಇರೋದು. ಲಿಪ್ಸ್ಟಿಕ್, ಆಸ್ತಿ. ಹಾಗೇನೆ ಫೇರ್ ಅಂಡ್ ಲವ್ಲಿ, ಆಮೇಲೆ ಹೇರ್ ಡಾಯಿ, ಆಮೇಲೆ ಹೇಳಿದರೆ ಬಾಜು ಬಂದು, ಆಮೇಲೆ ಬಂಗಾರ, ಆಮೇಲೆ ನಾನು ಕರೋಡ್ಪತಿ, ನಾನು ಮಾಸ್ಟರ್ ಡಿಗ್ರಿ ಪಡ್ಕೊಂಡಿದ್ದೇನೆ, ನಮ್ಮನೆಯವ್ರು ಹಿಂಗಿದ್ದಾರೆ. ಇದೆಲ್ಲ ವಿನಾಶಿ ರಂಗೋ ಅವಿನಾಶಿ ರಂಗೋ? ವಿನಾಶಿ ರಂಗ. ಮಜಾ ಏನು ಗೊತ್ತಾ ಅಣ್ಣವ್ರೇ, ನನ್ನ ಮಗನಿಗೆ US ಅಲ್ಲಿ ಕೆಲಸ ಸಿಕ್ಬಿಡ್ತು. ಕೆಲಸ ಸಿಕ್ಬಿಡ್ತು, Yes. ಖುಷಿಯಿಂದ ಹೇಳ್ತಾರೆ. 6 ತಿಂಗಳಾದ್ಮೇಲೆ, ಅಣ್ಣವ್ರೆ ಫೋನ್ ಮಾಡಿದೆ ನನ್ನ ಮಗ ಫೋನೇ ಮಾಡೋದಿಲ್ಲ, ಮಾತೇ ಆಡೋದಿಲ್ಲ, ಮನೆಗೆ ಬಂದ್ರು ಕೂಡ ಮನೇಲಿ ಇರೋದೇ ಇಲ್ಲ. ಏನ್ ಮಾಡ್ತಾರೆ? ಕಂಪ್ಲೇಂಟ್. US ಹೋಗಿದಾರ ಅಂತ ಎಷ್ಟು ನಶೆ ಇರ್ತದೋ ಅಷ್ಟೇ ಬೇಗ ಆ ನಶೆ ಏನಾಗ್ಬಿಡ್ತದೆ. ಆಗತ್ತೋ ಆಗಲ್ವೋ? ಆಗುತ್ತೆ. ಇದು ವಿನಾಶಿನೋ ಅವಿನಾಶಿನೋ? ವಿನಾಶಿ. ಅಂದಮೇಲೆ ನೀವು ಕರ್ಮವನ್ನ ಮಾಡ್ಬೇಕಾದ್ರೆ ವಿನಾಶಿ ರಂಗನ್ನ ಜೊತೆ ತಗೊಂಡೋಗ್ತಿರೋ ಅವಿನಾಶಿ ರಂಗನ್ನ ತಗೊಂಡೋಗ್ತಿರೋ? ಅವಿನಾಶಿ ಅವಿನಾಶಿ. ರಂಗ ತಗೊಂಡೋಗ್ತೀವಿ. ಆತ್ಮಿಕ ಪಾರಮಾರ್ಥಿಕ ನಶೆಯಲ್ಲಿ ಹೋಗ್ತಿರೋ, ಶರೀರ ಮತ್ತು ಶರೀರಧಾರಿಗಳ ನಶೆಯಲ್ಲಿ ಹೋಗ್ತಿರೋ ಅಂತ ನಿಮ್ಮ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಎಷ್ಟು ಆತ್ಮಿಕ ನಶೆಯಲ್ಲಿ ಇರ್ತಿರೋ ಆ ನಶೆಯನ್ನು ಕೂಡ ಯಾರಿಂದ ಹಾಕಿಸ್ಕೊಳ್ಬೇಕು? ಪರಮಾತ್ಮ. ಪರಮಾತ್ಮನಿಂದ ನೀವು ಹಾಕಿಸ್ಕೊಂಡಾಗ ಅವಾಗ ಏನಾಗತ್ತೆ, ಆ ಜೀವನ ಏನಾಗಿರ್ತದೆ ಆತ್ಮೀಯರೇ? ಚೆನ್ನಾಗಿರ್ತದೆ. ಅದಕ್ಕಾಗಿ ಅವಿನಾಶಿ ಜೊತೆ ಮತ್ತು ರಂಗ ಬಣ್ಣ ಇಷ್ಟ ಆಗತ್ತೆ ತಾನೆ? दुनिया वाले कितना प्रयत्न करते हैं, परमात्मा का संग तो छोड़ो, सिर्फ याद करने में भी कितनी मेहनत करते हैं. ಪ್ರಪಂಚದ ಜನ ಪರಮಾತ್ಮನ ಜೊತೆಲಿರೋದು ಬಿಡಿ, ನೆನಪು ಮಾಡ್ಲಿಕ್ಕೆ ಇಷ್ಟೊಂದು ಪರಿಶ್ರಮ ಪಡ್ತಾರೋ ಪಡಲ್ವೋ? ಪಡ್ತಾರೆ. ಯಾವ ರೀತಿ? ಗುಡಿಗೆ ವ್ರತ, ನಿಯಮ, ಪ್ರತನೇಮ, ಚಪ್ಪಲಿ ಇಲ್ದೇ ನಡ್ಕೊಂಡು ಮಂತ್ರ. ಹೋಗೋದು, ಮೆಟ್ಲತ್ತೋದು ಅಲ್ವಾ? ಪೂಜೆ, ಹಿಮಾಲಯಕ್ಕೆ ಹೋಗೋದು, ಅಲ್ಲಿ ಚಳಿಯಲ್ಲಿ ಬರ್ಫಲ್ಲಿ ಯೋಗ ಮಾಡುವುದು, ಅಂದ್ರೆ ತಪಸ್ ಮಾಡೋದು, ಮಂತ್ರೋಚ್ಚಾರ ಮಾಡೋದು, ಒಂದು ಹನಿನೂ ನೀರು ಕುಡಿಯೋಲ್ಲಪ್ಪ ನಾನು ಅಂತ ಬಿಟ್ಟು ಹೇಳುವಂಥದ್ದು, ಇಷ್ಟೆಲ್ಲ ಏನ್ ಮಾಡ್ತಿದ್ದಾರೆ? ಪರಿಶ್ರಮವನ್ನ ಪಡ್ತಾ ಇದ್ದಾರೆ. ಯಾರು? ಭಕ್ತರು. ನೀವು ಕೂಡ ಹಾಗೆ ಮಾಡ್ತಾ ಇದ್ರೆ ನೀವು ಕೂಡ ಏನಾಗಿದ್ದೀರಿ? ಆ ಜ್ಞಾನ ಇರುವಂತ ಭಕ್ತರು ಅಂತ ಆಯ್ತು. ನೀವು ಕೂಡ ಬಾಬನ ಗಾಯನ ಮಾಡ್ತಿದ್ದೀರಿ, ಶ್ಲೋಕ ಮಾಡ್ತಿದ್ದೀರಿ, ಬೇಡ್ತಾ ಇದ್ದೀರಿ, ಕೂಗ್ತಾ ಇದ್ದೀರಿ, ಅಳ್ತಾ ಇದ್ದೀರಿ, ಕಷ್ಟಪಟ್ಬಿಟ್ಟು ಅಮೃತವೇಳೆ ನಿದ್ರೆ ಬರ್ತಾ ಇದ್ರು ಕೂಡ ಏನ್ ಮಾಡ್ತಿದ್ದೀರಿ? ಭಯದಿಂದ ಹೆದರಿಕೆಯಿಂದ ಕೂತ್ಕೊಳ್ತಾ ಇದ್ದಾರೆ. ನೀವು ಕೂಡ ಯಾರು? ಜ್ಞಾನಿ ಭಕ್ತರು. ನಿಮ್ಮನ್ನ ನೋಡ್ಬಿಟ್ಟು ಅವ್ರು ಹಂಗೆ ಆಗಿರ್ಬೇಕು ಪಾಪ. ಹೆದರಿ 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 ಮಾಡ್ತಾರೆ. ಖುಷಿಯಿಂದ ಏನ್ ಮಾಡೋದಿಲ್ಲ, ಆಸಕ್ತಿ ಇಂಟ್ರೆಸ್ಟ್ ಇಂದ ಡಿಸಿಪ್ಲಿನ್ ಇಂದ ಮಾಡೋದಿಲ್ಲ, ಪ್ರೀತಿಯಿಂದ ಮಾಡೋದಿಲ್ಲ. ಅಯ್ಯೋ ಮಾಡ್ಬೇಕಲ್ಲ, ಮಾಡಿದ್ರೆ ಏನಾಗ್ಬಿಡ್ತದೇನೋ, ಕಷ್ಟ ಬಂದ್ಬಿಡ್ತದೇನೋ, ಬಾಬಾ ಸೈಗೂ ಕೊಡೋದಿಲ್ವಂತೆ ಅಂತ ಏನ್ ಮಾಡೋದು? ಬಾಬನ ಬೈಕೊಂಡು ಮಾಡೋದು. ಚೆನ್ನಾಗಿರುತ್ತಾ? ಇಲ್ಲ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ನೋಡಿ ಮಕ್ಕಳೇ, ಕೇವಲ ಭಗವಂತ ನೆನಪು ಮಾಡ್ಲಿಕ್ಕೆ ಅವ್ರೇನ್ ಮಾಡ್ತಿದ್ದಾರೆ? ಪರಿಶ್ರಮ ಪಡ್ತಾರೆ. ಮತ್ತೆ ನೀವು ಜೀವನ ಮಾಡ್ತೀವಿ. ಬಾಬಾ ನೆನ್ಪು ಮಾಡ್ತಿದ್ರೋ ಇಲ್ವೋ? ಇಲ್ಲ ತಾನೆ? लेकिन आप आत्माओं ने बाप को जाना, दिल से कहा मेरा बाबा. ಅವಾಗ ಈಗ ನೀವು ಆತ್ಮಗಳು ಏನ್ ಹೇಳ್ತಿದ್ದೀರಿ? ಹೃದಯದಿಂದ ಹೇಳ್ತಿದ್ದೀರಿ. ಏನಂತ? ನನ್ ಬಾಬಾ. ನನ್ ಬಾಬಾನೋ ದಾದಿಯವ್ರ ಬಾಬಾನ? ನನ್ ಬಾಬಾ. ಯೋಗೇಶ್ವರನ ಬಾಬಾ ಅಲ್ವಾ? ಅಲ್ಲ. ಮತ್ತೆ ನನ್ನ ಬಾಬಾ ಅಂತಂದ್ರೆ ನನ್ನವರು.
ನನ್ನ ಬಾಬಾ ನೋಡ್ಲಿ ನನ್ನ ಮಾತು ಕೇಳ್ಬೇಕಷ್ಟೇ. ಉಳಿದವ್ರ ಕಥೆ ನನಗೆ ಗೊತ್ತಿಲ್ಲ. ನಾನ್ ಯಾವಾಗ ಬಂದು ನನಗೆ ಮಡಿಯಲ್ಲಿ ಫಸ್ಟಿಗೆ ಉಳಿಸ್ಕೊಳ್ಬೇಕು. ಸರಿನಾ? ಅಷ್ಟು ಅಧಿಕಾರ ಇದರಿಂದ ಹೇಳ್ತೀರ ಬಾಬನಿಗೆ, ಬಾಬಾ ಎತ್ಕೋ ಬಾಬಾ, ಮುದ್ದು ಮಾಡು ಬಾಬಾ, ಈ ಸಮಸ್ಯೆ ಪರಿಹಾರ ಮಾಡು ಅಂತ ಗೊಳೋ ಅಂತ ಅಳ್ತಿರೋ. ಯಾರು ಗೊಳೋ ಅಂತ ಹೇಳ್ತಾರೆ ಹೇಳಿ? ಇಲ್ದವ್ರು. ಯಾರು 35 ಮಾರ್ಕ್ಸಿಗೆ 34 ತಗೊಂಡಿರ್ತಾರೆ ನೋಡಿ, ಸರಿಯಾಗಿ ಡಿಸಿಪ್ಲಿನ್ ಆಗಿ ಸ್ಕೂಲಿಗೆ ಹೋಗದೇನೆ, ಅವ್ರು ಅಯ್ಯೋ ಟೀಚರ್ 1 ಮಾರ್ಕ್ಸ್ ಕೊಡಿ ಟೀಚರ್, ಇಲ್ಲ ಅಂತ ಮನೆಗೆ ಹೋದಾಗ ನಂಗೆ ಚೆನ್ನಾಗಿ ಅಪ್ಪ ಅಮ್ಮ ಬಾರಿಸ್ತಾರೆ ಅಂತ ಏನ್ ಮಾಡ್ತಾರೆ? ಟೀಚರ್ ಹತ್ರ ಹೋಗ್ಬಿಟ್ಟು ಏನ್ ಮಾಡ್ತಾರೆ? ಅಳ್ತಾರೆ. ಅಳ್ತಾರೆ. ಅದು ರ್ಯಾಂಕ್ ಇರೋರು ಅಳ್ತಾನಾ? ಇಲ್ಲ. ಇಲ್ಲ. ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ, ನಾನು ರ್ಯಾಂಕ್ ಸ್ಟೂಡೆಂಟು ಅಥವಾ ಫೇಲ್ ಸ್ಟೂಡೆಂಟ್. ಅಳೋ ಸ್ಟೂಡೆಂಟ್ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಅದಕ್ಕಾಗಿ ನೀವೇನ್ ಹೇಳ್ತೀರಿ? ನನ್ನ ತಂದೆ. ಬಾಬಾ. ನನ್ನ ತಂದೆ ಯಾವ್ದಕ್ಕೆ? ವಿಶ್ವ ಕಲ್ಯಾಣ. ನನಗೆ ಗೊತ್ತು ಯಾವ್ದಕ್ಕಂತ ಹೇಳ್ತೇನೆ ಕೇಳಿ. ನಮ್ಮ ಮಾತೆಯರು ಮೌಂಟ್ ಅಬುಗೆ ಹೋದಾಗ ನಮ್ಮ ಅಪ್ಪನ ಮನೆ ಅಂತ ತರಕಾರಿ ರೂಮಿಗೆ ಹೋಗ್ಬಿಟ್ಟು ಬರ್ಬೇಕಾದ್ರೆ ಸೌತೆಕಾಯಿ, ಕ್ಯಾರೆಟು, ಆಮೇಲೆ ಹಾಲಿನ ಭಂಡಾರಕ್ಕೆ ಹೋಗ್ಬಿಟ್ಟು ಬಾಟ್ಲಲ್ಲಿ ಏನ್ ತುಂಬ್ಕೊಂಡ್ ಬರ್ತಾರೆ? ಸುರೇಶ್ ಕರೆಕ್ಟ್ ಆಗಿ ಆನ್ಸರ್ ಹೇಳಿದ್ರಲ್ವಾ? ನಾವ್ ಮಾಡೋದೇ ಇಲ್ಲ. ಅದೇ ನಮ್ಮ ಅಪ್ಪನ ಮನೆ ಅಂತ ಅಲ್ಲಿ ಸೇವೆ ಮಾಡ್ಬೇಕು, ಭಂಡಾರದಲ್ಲಿ ಹಣ ಹಾಕ್ಬೇಕು ಅಂತ ಅದೇನೇನ್ ಮಾಡಿದ್ರು ಯೋಚನೆ ಮಾಡೋದು. ಅಯ್ಯೋ ಅಣ್ಣವ್ರೇ, ಮನೆಯವ್ರ ಕೆಲಸ ಮಾಡಿ 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 ಸುಸ್ತಾಗ್ಬಿಟ್ಟಿದೆ, ಮೌಂಟ್ ಅಬು ಬಂದ್ಬಿಟ್ಟಿದೀವಲ್ಲ, 1 ವಾರ ಚೆನ್ನಾಗಿ ಊಟ ತಿಂಡಿ ಮಾಡಿ ದೊಡ್ಡ ದೊಡ್ಡ ಲೋಟದಲ್ಲಿ ಕಾಫಿಯಲ್ಲಿ ಕುಡಿದ್ಬಿಟ್ಟು ಇವಾಗ ಏನ್ ಮಾಡೋದು? ಮಸ್ತಾಗಿ ಬಿಸಿನೀರಿಗೆ ಸ್ನಾನ ಮಾಡ್ಕೊಂಡು ಮಸ್ತಾಗಿ ಇದ್ಬಿಡೋದು ಅಷ್ಟೇ. ಯಾಕೆ ಹೇಳಿ? ಎಲ್ಲಿ ಬಂದಿದ್ದೀವಿ ಹೇಳಿ? ಅಪ್ಪನ ಅಪ್ಪನ ಮನೆಗೆ. ಮನೆಗೆ. ಯಾರ ಮನೆಗೆ? ಅಪ್ಪನ ನಮ್ಮ ಮನೆ. ಅಪ್ಪನ ಯಾರಪ್ಪನ ಮನೆಗೆ? ನಮ್ಮ ಅಪ್ಪನ ಮನೆ. ಅದಕ್ಕೆ ಶರೀರವನ್ನ ಮಂಚದ ಮೇಲೆ ಮಲಗಿಸಿ ಅಮೃತ ಬೆಳೆಗೂ ಡೈಮಂಡ್ ಹಾಲಿಗೆ ಹೋಗದೆ 1 ಲೋಟ ಕಾಫಿ ಕುಡ್ದು 3 ಸಲ ಊಟ ತಿಂಡಿ ಮಾಡಿ ಪ್ರಕಾಶ್ ಮಣಿದಾರಿ ಪಾರ್ಕ್ ತಿರುಗಿ ಊರೆಲ್ಲ ಸುತ್ಕೊಂಡ್ಬಿಟ್ಟು 2 ಬ್ಯಾಗ್ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸ್ವೇಟ್ರು ಎಲ್ಲ ತಗೊಂಡು ಎಲ್ಲಿಗೆ ಬರೋದು? ಮನೆಗೆ ಬರೋದು. ನಮ್ಮಪ್ಪನ ಮನೆಯಿಂದ ಇರು ಒಳ್ಳೆ ಮಕ್ಕಳು ಅಲ್ವಾ? ಅಂತ ಮಕ್ಕಳನ್ನ ಬಾಬಾ ತುಂಬಾ ಪ್ರೀತಿ ಮಾಡ್ತಾರೆ. ಮಾಡಲ್ಲ. ಇಲ್ಲ. ಇಷ್ಟು ಮಾಡದಿದ್ರೆ ಕೂತ್ಕೊಂಡಾಗ ಯೋಗನೇ ಆಗೋದಿಲ್ಲ. ಯಾವ ಟ್ರೈನಿಂಗಿಗೋಸ್ಕರ ಅಲ್ಲಿ ಕಳಿಸಿರ್ತಾರೋ ಆ ಟ್ರೈನಿಂಗ್ ಪಡ್ಕೊಂಡಿಲ್ಲ ಅಂತಂದ್ರೆ ನಿಮ್ಮಲ್ಲಿ ಬದಲಾವಣೆ ಬರೋದಿಲ್ಲ. ಆವಾಗ ನೀವೇನ್ ಹೇಳ್ತೀರಿ? ಯೋಗನೇ ಹತ್ತೋದಿಲ್ಲ. ಆ ಟ್ರೈನಿಂಗ್ ತಗೊಳ್ತೇನೆ ನೀವು ಇಲ್ಲಿಗೆ ಬಂದಿದ್ರೆ ನೀವು ಇಲ್ಲಿ ಸಾಧನೆ ಮಾಡ್ತಾ ಹಿಂಗಾಗತ್ತೆ? ಸಾಧ್ಯ ಇದೆಯಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ ಮೀರಾ ಬಾಬಾ ಅಂತಂದ್ರೆ ಏನರ್ಥ? ನಾನು ನನ್ನ ಅಪ್ಪನ ಮನೆ ಹೋಗಿ ತಂದೆ ಏನು ಜವಾಬ್ದಾರಿ ಇದೆ, ವಿಶ್ವ ಕಲ್ಯಾಣದ ಜವಾಬ್ದಾರಿ ಇದೆ, ಆ ಕಾರ್ಯಕ್ಕೆ ನಾನು ತಂದೆಗೆ ಸಹಯೋಗಿ ಆದರೆ ಮಾತ್ರ ಅವನು ನಿಮ್ಮ ಬಾಬಾ. ಅಪ್ಪನ ಆಸ್ತಿಯನ್ನ ತಿಂದು ತೇಗಿ ತಗೊಂಡು ಬರೋರಿಗೆ ಅದಕ್ಕೆ ಮೇರಾ ಬಾಬಾ ಅನ್ನಲ್ಲ. ಬಾಬಾ ಆಗೋದಿಲ್ಲ. ಬಾಬಾ ನೀವು ಮೇರಾ ಅಂತಂದ್ರು ಬಾಬಾ ಏನಾಗೋದಿಲ್ಲ, ನಿಮ್ಮನ್ನ ನನ್ನವನನ್ನಾಗಿ ಅವನು ಸ್ವೀಕಾರ ಮಾಡೋದಿಲ್ಲ. ಅದಕ್ಕಾಗಿ ನನ್ನ ವೈಯಕ್ತಿಕ ಹಿತಾಸಕ್ತಿಯನ್ನು ಇಟ್ಕೊಂಡ್ಬಿಟ್ಟು ನಾನು ಬಾಬಾನ ಹತ್ರ ಹೋಗ್ತಾ ಇದ್ದೀನೋ ಅಥವಾ ಈಶ್ವರನ ಕಾರ್ಯಕ್ಕೆ ಸಹಯೋಗಿಯಾಗಿ ಜೊತೆಗಾರನಾಗಿ ಒಂದು ಸಾಧನನಾಗಿ ಬಾಬಾನ ಹತ್ರ ಹೋಗ್ತಾ ಇದ್ದೀನೋ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ನನ್ನ ಕೆಲ್ಸಕ್ಕೆ ಹೋಗ್ಬೇಕು, ನಮ್ಮಪ್ಪನ ಕೆಲ್ಸಕ್ಕೆ ಹೋಗ್ಬೇಕು, ಅಪ್ಪನ ಕೆಲ್ಸಕ್ಕೆ ಹೋಗಿ. ಅಂತವರನ್ನ ಮಾತ್ರ ಬಾಬಾ ಏನ್ ಮಾಡ್ತಾರೆ? ಮುದ್ದು ಮಾಡ್ತಾರೆ, ಪ್ರೀತಿ ಮಾಡ್ತಾರೆ, ಸ್ನೇಹದಿಂದ ಇಡ್ತಾರೆ ಅಲ್ವಾ? ಅದಕ್ಕಾಗಿ ಹೃದಯದಿಂದ ಹೇಳಿದ್ರಂತೆ ಏನಂತ? ಮೀರಾ ಬಾಬಾ ಬಾಪ್ನೆ ಕಹ ಮೇರೆ ಬಚ್ಚೆ ಅವ್ರ ರಂಗ್ ಲಗ್ಗಯ್ಯ. ತಂದೇನ್ ಹೇಳಿದ್ರು? ನನ್ನ ಮಗು ಅಂತ ಹೇಳಿದ್ರು ಅಲ್ವಾ? ಒಂದು ಮಗಳು ತಂದೆ ಮನೆ ಹೋಗಿರ್ತಾರೆ, ಓಕೆನಾ? ಅವ್ರ ತಮ್ಮನ ಮದುವೆ ಆರಾಮಾಗಿ ಕೂತ್ಕೊಂಡು ತಿನ್ಕೊಂಡು ಬರೋರಿಗೆ ಅಪ್ಪ ಅಮ್ಮ ಬನ್ನಿ 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 ಅಂತ ಹೇಳ್ತಾರಾ? ಇಲ್ಲ. ಇಲ್ಲ. ಯಾರಿಗ್ ಬನ್ನಿ ಹೇಳ್ತಾರೆ? ಕೆಲ್ಸ ಮಾಡೋದು. ಕೆಲಸ ಮಾಡೋದು. ನೋಡಮ್ಮ 1 ವಾರ ಮೊದ್ಲೇನೆ ಬಾ ಅಂತ ಹೇಳ್ತಾರೋ ಇಲ್ವೋ? ಹೇಳ್ತಾರೆ. ಇವರಿಗೂ ಇನ್ವಿಟೇಷನ್ ಸಿಗ್ತದೆ, ಆದ್ರೆ 1 ವಾರ ಮೊದ್ಲು ಬನ್ನಿ ಅಂತ ಏನ್ ಮಾಡೋದಿಲ್ಲ, ಅವರಿಗೆ ಹೇಳೋದು. ಹೇಳೋದಿಲ್ಲ. ಅದಕ್ಕಾಗಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಏನಂತ? ಬಾಬನಿಂದ ಇನ್ವಿಟೇಷನ್ ಹೆಂಗ್ ಸಿಕ್ಕಿದೆ? ನಾವು ಅಮೃತ ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತಾ ಇದೀವಿ? 4 ಗಂಟೆಗೋ, 3:15ಗೋ, 4:45ಗೋ, 4:50 ಅಂತ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಸರಿನಾ? ಬಾಪ್ನೆ ಕೌನ್ ಸಾ ರಂಗ್ ಲಗಾಯ?
ಜ್ಞಾನಕ ಗುಲಾಲ್ ಲಗಾಯ. ಬಾಬಾ ಯಾವ್ಯಾವ ಬಣ್ಣವನ್ನ ಹಾಕಿದ್ರು? ಬಾಬಾ ಹೇಳ್ತಾರೆ ಜ್ಞಾನದ ಗುಲಾಲ್. ಜ್ಞಾನದ ಗುಲಾಲ್ ಅಂತಂದ್ರೆ ಏನು? ಹೇಳಿದ್ವಲ್ಲ, ಗುಲಾಬ್ ದಾನಿ. ಆ ನೀರ್ ಹಾಕ್ತಿವಲ್ಲ ತಲೆ ಮೇಲೆ, ಪನ್ನೀರ್. ಪನ್ನೀರು, ಪನ್ನೀರು. ಓಕೆ, ಅದಕ್ಕೆ ಫಸ್ಟ್ ಏನ್ ಮಾಡಿದ್ರು? ಜ್ಞಾನದ ಪನ್ನೀರನ್ನ ಹಾಕಿದ್ರು. ಯಾಕೆ? ಸ್ವಚ್ಛವಾಗಿ. ಯಾಕೆ ಅಂತಂದ್ರೆ ದುರ್ನಾತ ಮಾಡ್ಕೊಂಡು ಬಂದಿದ್ರಲ್ವಾ, ಕೆಟ್ಟ ವಾಸನೆ ಬರ್ತಾ ಇತ್ತಲ್ವಾ, ಮೊದ್ಲೇನ್ ಮಾಡ್ಬೇಕು? ಅದಕ್ಕೆ ಸುಗಂಧ. ಟೆಂಟ್ ಹಾಕ್ಬೇಕಲ್ವಾ. ನೀವು ಬೇಕಾದ್ರೆ ನೋಡಿ, ಮದ್ವೆ ಮನೆಗೆ ಹೋಗ್ಬೇಕಾದ್ರೆ ದೊಡ್ಡ ದೊಡ್ಡ ಶ್ರೀಮಂತರ ಮನೆ ಮದ್ವೆಗೆ ಏನಾಗ್ತದೆ, ಆ ಡೋರ್ ಅಲ್ಲಿ ಏನ್ ಇಟ್ಟಿರ್ತಾರೆ? ಟೆಂಟ್ ಸ್ಪ್ರೇ ಆಗ್ತಾ ಇರ್ತಾನೆ. ಯಾಕೆ ಹೇಳಿ? ಬೆವರಿಂದ ಬಂದಿರ್ತಾರೆ ಹೊರಗಡೆಯಿಂದ. ಅರ್ಥ ಆಯ್ತು. ಬಿಸಿಲೆಲ್ಲ ಬಂದಿರ್ತೀರಾ, ಬೆವರೆಲ್ಲ ಬಂದಿರ್ತೀರಾ ಅಂತ ಹೇಳ್ಬಿಟ್ಟು ಆ ಬೆವರಿನ ವಾಸನೆ ಒಳಗಡೆ ಹೋಗ್ಬಾರ್ದು ಅಂತ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ಬಿಡ್ತಾರೆ? ಸ್ಪ್ರೇ ಮಾಡ್ತಾರೆ. ಸ್ಪ್ರೇ ಮಾಡ್ತಾರೆ. ಮತ್ತು ಒಂದು ಜ್ಯೂಸ್ ಕೊಡ್ತಾರೆ, ಯಾಕಂದ್ರೆ ಬಾಯಾರಿಕೆಯಿಂದ ಇರ್ತಿಲ್ಲ ಅಂತ ಒಂದು ಜ್ಯೂಸ್ ಕೊಡ್ತಾರೆ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಮೊದ್ಲೇನ್ ಹೇಳ್ತಿದಾರಂತೆ? ಅಜ್ಞಾನದಲ್ಲಿದ್ದು ವಿಕಾರವನ್ನ ಜೊತೆಲಿ ಇಟ್ಕೊಂಡು ದೇಹ ಬಾನಲ್ಲಿ ಬಂದಿರುವಂತ ಕಾರಣದಿಂದ ಮೊದಲು ಜ್ಞಾನದ ಪನ್ನೀರನ್ನ ಸುರಿಸಿಬಿಟ್ಟು ಏನ್ ಮಾಡ್ತಾರೆ ಬಾಬಾ? ಆ ಕೊಳೆಯನ್ನೆಲ್ಲ ಏನ್ ಮಾಡಿ ಹೊರಗಡೆಗೆ ಇಡೀ. ಬೇಕಾದ್ರೆ ನೋಡಿ, ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ನಲ್ಲಿಯಲ್ಲಿ ಕೈಕಾಲು ತೊಳ್ಕೊಂಡ್ಬಿಟ್ಟು ಏನ್ ಮಾಡ್ತೀವಿ? ನೀರನ್ನ ಹಿಂಗ್ ತಲೆಗೆ ಚೆಂಬಿಸ್ಕೊಂಡು ಹೋಗ್ತೀವಿ ತಾನೆ. ಇನ್ನು ಕೆಲವೊಂದ್ಸಲ ಧರ್ಮಸ್ಥಳಕ್ಕೆಲ್ಲ ಹೋದಾಗ ನೇತ್ರಾವತಿ ನದಿಗೆ ಹೋಗಿ ಅಲ್ಲಿ ಮುಳುಗಿ ಸ್ನಾನ ಮಾಡ್ಕೊಂಡು ಆಮೇಲೆ ಏನ್ ಮಾಡ್ತೀವಿ? ಪೂಜೆ. ಮಂಜುನಾಥನ ದರ್ಶನಕ್ಕೆ ಹೋಗ್ತೀವಿ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಮಾಡ್ತಾರೆ? ಜ್ಞಾನದ ಗುಲಾಲ್ ಅಂತಂದ್ರೆ ಮಗು ನೀನು ಆತ್ಮ, ಆತ್ಮನಾಗಿ ಆತ್ಮಕ್ಕೋಸ್ಕರ, ಆತ್ಮದ ಉದ್ಧಾರಕ್ಕೋಸ್ಕರ, ಸರ್ವ ಆತ್ಮರ ಉದ್ಧಾರಕ್ಕೋಸ್ಕರ ನನ್ನ ಮನೆಗೆ ಬಾ ಅಂತ ಬಾಬಾ ಮೊದಲು ನಮ್ಗೆ ಏನ್ ತಿಳಿಸ್ಕೊಟ್ರು? ಜ್ಞಾನ. ಮೊದ್ಲೇನು ಜ್ಞಾನ ಇತ್ತು ನಮ್ಮಲ್ಲಿ? ಅದೆಲ್ಲ ವಿಕಾರದ ಜ್ಞಾನ ಇತ್ತು, ಕೊಳೆಯ ಜ್ಞಾನ ಇತ್ತು, ದುರ್ವಾಸನೆ ಜ್ಞಾನ ಇತ್ತು. ಅದನ್ನ ಏನ್ ಮಾಡಿದ್ರು ಬಾಬಾ? ತೆಗೆದಾಕಿದ್ರು. ನೆಕ್ಸ್ಟ್ ಬಾಬಾ ಹೇಳ್ತಾರೆ ಕ್ಲೀನ್ ಮಾಡಿದ್ಮೇಲೆ ಗುಣೋಂಕಾರ ರಂಗಲ ಗಾಯ. ಆಮೇಲೆ ಏನ್ ಮಾಡಿದ್ರು ಬಾಬಾ? ಗುಣಗಳ ರಂಗನ್ನ ಹಾಕಿದ್ರು. ಬಾಬಾ ಹೇಳ್ತಾರೆ ಶಕ್ತಿಯೋಂಕಾರ ರಂಗಲ ಗಾಯ. ಆಮೇಲೆ ಏನ್ ಮಾಡಿದ್ರು? ಶಕ್ತಿಯನ್ನು ತುಂಬಿಸಿದ್ರು. ಯಾಕಂದ್ರೆ ಮಕ್ಳು ಏನಾಗ್ಬಿಟ್ಟಿದ್ದಾರೆ ಅಲ್ವಾ? ಇವಾಗ ಧರ್ಮಸ್ಥಳದಲ್ಲೂ ಕೂಡ ದರ್ಶನ ಆದ್ಮೇಲೆ ಏನ್ ಕೊಡ್ತಾರೆ? ಊಟ. ಶಕ್ತಿ ಬೇಕು ತಾನೆ. ಹಾಗೆ ಬಾಬಾ ನಮ್ಗೆ ಏನ್ ಕೊಡ್ತಾರೆ? ಶಕ್ತಿಯನ್ನ ಕೊಡ್ತಾನೆ. ಯಾವಾಗ? ಈಶ್ವರಿಯ ಸೇವೆಯನ್ನು ಮಾಡಿದಾಗ ಸೇವೆಯ ಫಲದ ರೂಪದಲ್ಲಿ ನಿಮ್ಗೆ ಶಕ್ತಿ ಬಾಬನಿಂದ ಸಿಗತ್ತೆ. ಓಕೆ, ಇಷ್ಟು ನಾವು ಮಾಡಿದಾಗ ನೀವೇನಾಗ್ತೀರಿ? ಬಾಬಾ ನಿಮ್ಮನ್ನೇನೇನ್ ಮಾಡಿದ್ರು? ಜ್ಞಾನದ ಪನ್ನೀರನ್ನ ಹಾಕಿದ್ರು, ಆಮೇಲೆ ಗುಣವನ್ನ ಕೊಟ್ಟಿದ್ದಾರೆ, ಶಕ್ತಿಯನ್ನು ಕೊಟ್ಟಿದ್ದಾರೆ. ಇವಾಗ ನೀವೇನಾದ್ರಿ? ಜೀಸ್ ರಂಗ ಸೆ ಆಪ್ ತೋ ದೇವತಾ ಬನ್ ಗಯಿ. ಇದರಿಂದ ನೀವೇನಾದ್ರಿ? ದೇವತೆಗಳಾದ. ಹಂಗಂದ್ರೆ ಹಂಗಂದ್ರೆ ಅಪ್ಪನ ಆಸ್ತಿ ಕೊಡೋದು. ಭಗವಂತನ ಶಕ್ತಿ ಗುಣಗಳನ್ನ ಕೊಡುವಂತವರಾದ್ವಿ ದೇವತಾ. ಈಗ ದೇವತೆಗಳಾದ್ವಿ ಅಂದ್ರೆ ಮೊದ್ಲು ಏನಾಗಿದ್ವಿ? ಮನುಷ್ಯರಾಗಿದ್ವಿ. ಮೊದ್ಲು ಭಗವಂತ ಹತ್ರ ಹೋಗ್ಬಿಟ್ಟು ಏನ್ ಮಾಡ್ತಿದ್ರಿ? ಬೇಡ್ತಾ ಇದ್ವಿ. ಶಾಂತಿ ಕೊಡು, ಸುಖ ಕೊಡು, ಸಂತೋಷ ಕೊಡು, ನೆಮ್ಮದಿ ಕೊಡು, ನನ್ನ ಮನೇಲಿ ಒಳ್ಳೆ ಬುದ್ಧಿ ಕೊಡು. ಏನ್ ಮಾಡ್ತಿದ್ವಿ? ಲೇವತಾನೋ ದೇವತಾನೋ? ಈಗ ನೀವೇನಾದ್ರಿ? ಅಂದ್ರೆ ಯಾವ್ದನ್ನ? ಗುಣಗಳು. ಯಾರ್ದದು? ಪರಮಾತ್ಮ. ಅದಕ್ಕೆ ಬಾಬಾ ಹೇಳ್ತಾರೆ ಮಗು ನೀನು ದೇವತದಿಂದ ದೇವತ ಆಗ್ಬೇಕು ಅಂದ್ರೆ ಮೊದಲು ನಿನ್ನ ಹತ್ರ ಜ್ಞಾನ ಇರಬೇಕು, ಆತ್ಮ ಆಗಿರ್ಬೇಕು, ನನ್ನೆದುರುಗಳಷ್ಟು ಕ್ಲೀನ್ ಆಗ್ಬೇಕು, ನಾನು ನಿನಗೆ ಗುಣವನ್ನ ತುಂಬಬೇಕು. ಶಕ್ತಿ ತುಂಬಿದಾಗ ಆವಾಗ ನೀನು ಹೊರಗಡೆ ಪ್ರಪಂಚಕ್ಕೆ ಹೋದಾಗ ನಾನು ಕೊಟ್ಟಿರುವಂತ ಆಸ್ತಿಯನ್ನ ನೀವು ಕೊಡ್ಲಿಕ್ಕೆ ಏನಾಗ್ಬೇಕು? ನಿಮಿತ್ತರಾಗ್ಬೇಕೆ ಹೊರತು ದಯವಿಟ್ಟು ಮಗು ನಿನ್ನ ಆಸ್ತಿಯನ್ನ ಪ್ರಪಂಚಕ್ಕೆ ಕೊಡಬೇಡ, ನಿನ್ನ ತಿರೋದನ್ನು ಕೊಡಬೇಡ. ಅದು ನಿನಗೆ ದುಃಖ ಆಗತ್ತೆ. ಅದಕ್ಕಾಗಿ ಏನ್ ಮಾಡ್ಬೇಕು? ನನ್ನಲ್ಲಿರುವಂತ ಆಸ್ತಿಯನ್ನ ಕೊಡಲಿಕ್ಕೆ ನೀನು ನಿಮಿತ್ತನಾಗು, ಹಿಂದ್ಗಡೆ ನನ್ನನ್ನ ಇಟ್ಕೋ. ಅವಾಗ ಏನ್ ಮಾಡ್ಬೇಕು? ದೇವತಾ ಅಂತಂದ್ರೆ ಏನಿದೆ ಅದು ನಾವು ಬೇರೆಯವ್ರಿಗೆ ಕೊಡಬೇಕೇ ಹೊರತು ತೆಗೆದುಕೊಳ್ಳುವಂತ ಭಾವ ಎಂದು ನಮ್ಮಲ್ಲಿ ಬರಬಾರ್ದು. ಆ ಲೆವೆಲ್ಗೆ ನೀವು ಬಂದಿದ್ದೀರಾ? ಬೇರೆಯವ್ರಿಗೆ ಕೊಡುವಂತ ಲೆವೆಲ್ ಅಲ್ಲಿ ಬಂದಿದ್ದೀರೋ ಅಥವಾ ತೆಗೆದುಕೊಳ್ಳುವಂತ ಲೆವೆಲ್ ಅಲ್ಲಿ ಬಂದಿದ್ದೀರಾ? ಓಕೆ, ಏನ್ ಕೊಡಬೇಕು? ಜ್ಞಾನವನ್ನ ಕೊಡಬೇಕು,
ಬೈಗುಳವನ್ನ ಕೊಡಬೇಕು, ಜ್ಞಾನವನ್ನು ಕೊಡು. ಗುಣಶಕ್ತಿಗಳನ್ನ ಕೊಡಬೇಕು. ಯಾವ್ದು ಕೊಡಬೇಕು? ಗುಣಶಕ್ತಿ. ಗುಣಶಕ್ತಿಗಳನ್ನ ನಾವೇನ್ ಮಾಡ್ಬೇಕು? ಬೇರೆಯವ್ರಿಗೆ ಕೊಡಬೇಕಾಗ್ತದೆ. ಅಂದ್ರೆ ನಾವೆಷ್ಟು ಆಹಾರ ತಗೊಂಡ್ ಬರ್ಬೇಕು ಅಂತಂದ್ರೆ ನಾವು ತಿಂದಿರುವಂತ ಆಹಾರ ಬೇರೆಯವ್ರಿಗೆ ಏನ್ ಮಾಡ್ಬೇಕು? ಕೊಡ್ಬೇಕು. ಮಾತೆಯರು ಗುರುವಾರಕ್ಕೆ ಹೋದಾಗ ಹೇಗೆ ಸೆಂಟರ್ ನಲ್ಲಿ ಟೋಲಿ ತಗೊಂಡ್ ಬಂದ್ಬಿಟ್ಟು ಮನೆಯವರಿಗೆಲ್ಲರಿಗೂ ಕೂಡ ಏನ್ ಮಾಡ್ತಾರೆ? ಕೊಡ್ತಾ ಇರ್ತಾನೆ. ಹಾಗೆ ನಾವು ಭಗವಂತನ ಶಕ್ತಿಯನ್ನ ಬೆಳಿಗ್ಗೆ ಅಮೃತ ವೇಳೆ ಸ್ಟಾಕ್ ಮಾಡ್ಕೊಂಡ್ಬಿಟ್ಟು ಪೂರ್ತಿ ದಿನ ಅಥವಾ ಮಧ್ಯೆ 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 ಚಾರ್ಜ್ ಮಾಡ್ಕೊಂಡು ಪೂರ್ತಿ ವಿಶ್ವಕ್ಕೆ ಏನ್ ಮಾಡ್ತಾ ಇರ್ಬೇಕು? ಕೊಡಬೇಕಾಗ್ತದೆ. ಆವಾಗ ನೀವೇನಾಗ್ತೀರಿ? ದೇವತೆ. ಅವಾಗ ಚೆಕ್ ಮಾಡ್ಕೊಳ್ಳಿ, ಪರಮಾತ್ಮನ ಶಕ್ತಿ ಒಳಗಡೆಯಿಂದ, ಆತ್ಮದಿಂದ, ಮನಬುದ್ಧಿ ಸಂಸ್ಕಾರದಿಂದ, ಶರೀರದಿಂದ ಹೊರಗಡೆಗೆ ಬರ್ತಾ ಇದೆಯಾ? ಹೋಗ್ತಾ ಇದೀಯಾ ಅಥವಾ 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 ರಾವಣ ಶಕ್ತಿ ಬರ್ತಾ ಇದೆ. ನಾವು ತಗೋತಾ ಇದ್ದೀವಿ. ಪತಿಯಿಂದ, ಮಕ್ಕಳಿಂದ, ಪಂಚತತ್ವಗಳಿಂದ ನಿಂದನೆಗಳು, ಶಾಪಗಳು, ಚಿಂತೆ, ದುಃಖ, ನೋವು, ಸಮಸ್ಯೆ, ಪರಿಸ್ಥಿತಿಗಳು ಬರ್ತಾ ಇದೆಯಾ ಅಂತ ಏನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳೋ. ಅದೆಲ್ಲ ಬರ್ತಾ ಇದೆ ಅಂತ ಏನರ್ಥ? ಲೇವತಾ ಶಕ್ತಿಶಾಲಿ ಆಗಿಲ್ಲ. ನಾನು ಆ ದಿನ ಪರಮಾತ್ಮನಿಂದ ಸರಿಯಾಗಿ ರೆಡಿ ಆಗಿಲ್ಲ. ಆಗಿಲ್ಲ. ಆ ದಿನ ನಂದು ಯೋಗ ಚೆನ್ನಾಗಿ ಆಗ್ಲಿಲ್ಲ. ಅವ್ರದೆಲ್ಲ ಪೇಮೆಂಟ್ ನಾನು ಮಾಡಿಲ್ಲ ಅಂತ ಇನ್ನೂ ನಾನು ಸಂಪಾದನೆ ಮಾಡ್ಬೇಕಾದಂತ ಅನಿವಾರ್ಯತೆ ಇದು. ತಪ್ಪು ಯಾರಲ್ಲಿದೆ? ಇಲ್ಲಪ್ಪ, ನಾನ್ ತುಂಬಾ ಒಳ್ಳೆಯವನು. ಯಾರು ಕೆಟ್ಟವರು? ನಮ್ಮ ಮನೆಯವರೇ ಸರಿ ಇಲ್ಲ ಅಣ್ಣವ್ರೆ, ನಮ್ಮ ಮಕ್ಕಳೇ ಸರಿ ಇಲ್ಲ. ಮೇನ್ ಯಾರು ಸರಿ ಇಲ್ಲ ಗೊತ್ತಾ? ಯಾರು ಸರಿ ಇಲ್ಲ? ಯೋಗೇಶ್ ಅಣ್ಣ ಸರಿ ಇಲ್ಲ. ಯಾವಾಗ್ಲೂ ನಮ್ಗೆ ಬೈತಾ ಇರ್ತಾರೆ, ಮೊದ್ಲು ಅವ್ರು ಸರಿ ಇಲ್ಲ. ನಾನು ಅದೇ ಹೇಳಿದ್ದಣ್ಣ ಫಸ್ಟ್. ನೆಕ್ಸ್ಟ್ ಯಾರು ಸರಿ ಇಲ್ಲ? ನಾನೇ ಸರಿ ಇಲ್ಲ. ಸೆಂಟರ್ ಟೀಚರ್ ಸರಿ ಇಲ್ಲ. ನಿಜ ಹೇಳಿ ನಿಮ್ಗೆ, ಶಿವಬಾಬಾ ಏನಾದ್ರು ಕಣ್ಣಿಗೆ ಕಂಡಿದ್ದ ಮೊದ್ಲು ಅವನಿಗೆ ದೋಷಣೆ ಮಾಡ್ತಿದ್ದೀನಿ. ಅವನು ಕಣ್ಣಿಗೆ ಕಾಣದೇ ಇರೋದಕ್ಕೆ ಅವನು ಬಚಾವಾಗಿದ್ದ. ಅವ್ರೇನಾದ್ರು ಕಣ್ಣಿಗೆ ಕಂಡಿದ್ರೆ ಏನ್ ಮಾಡ್ತಿದ್ರಿ? ಮೊದ್ಲು ಯಾರು ಸರಿ ಇಲ್ಲ? ಶಿವಬಾಬಾ ಸರಿ ಇಲ್ಲ. ಅದ್ ಯಾಕೆ ಅಂತಂದ್ರೆ ಅವ್ನು ನಿಮ್ ಕೈಲಿ ಸಿಗ್ತಾ ಇಲ್ಲ. ಅದಕ್ಕಾಗಿ ಅವನೇನ್ ಮಾಡಿದಾನೆ, ಸ್ವಲ್ಪ ಯಕ್ಷಣೆಯಲ್ಲಿ ಇದ್ದಾನೆ. ಆದ್ರೆ ಎದುರುಗಡೆಗೆ ಏನು ಹೇಳೋದಿಲ್ಲ, ಹಿಂದ್ಗಡೆಯಿಂದ ಹೇಳ್ತಾರೆ ಏನಂತ, ಬಾಬಾ ಅವರಿಗೆಲ್ಲ ಕೊಡ್ತಾರೆ, ನನಗೇನ್ ಮಾಡಿದ್ರು ಕೊಡೋದೇ ಇಲ್ಲ. ಶಿವಬಾಬಾ ಸರಿನೇ ಇಲ್ಲಪ್ಪ. ಯೋಗೇಶನಿಗೆಲ್ಲ ಕೊಡ್ತಾರೆ, ನಮ್ ಕೇಳಿದ್ ಕೊಡೋದೇ ಇಲ್ಲ. ಬಾಬಾ ಬರೀ ಪಾರ್ಶಿಯಾಲಿಟಿ ಮಾಡ್ತಾನೆ ಅಲ್ವಾ? ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಸಂಘದ ರಂಗು ದೇವತಾ ಆಗಿದಿರೋ ಲೇವತಾ. ದೇವತಾ ಅಂದ್ರೆ ದೇವತಾ ಅಂತಂದ್ರೆ ನನಗೆ ಬೇಕಾಗಿರುವಂತ ಆಹಾರವನ್ನ ನಾನು ಹೊಟ್ಟೆ ತುಂಬಾ ತಿಂದ್ಬಿಟ್ಟು ಏನ್ ಮಾಡ್ಬೇಕು? ಕೊಡ್ಬೇಕಿಲ್ಲ. ಬೇರೆಯವರಿಗೆ ಕೊಡುವಂತ ಲೆವೆಲ್ ಅಲ್ಲಿ ಬರಬೇಕೇ ಹೊರತು ನಾನೇ ಬೇರೆಯವ್ರ ಮನೆಗೆ ಹೋಗ್ಬಿಟ್ಟು ಊಟ ಕೊಡುವಂತ ಏನ್ ಮಾಡಬಾರ್ದು? ಬೇಡುವಂತ ಲೆವೆಲ್ಗೆ ನಾನು ಬರಬಾರ್ದು. ಅಂದ್ಮೇಲೆ ಪ್ರತಿದಿನ ನಿಮ್ಮ ಜೀವನವನ್ನ ಏನ್ ಮಾಡ್ಕೊಳ್ಳಿ ಮಕ್ಕಳೇ? ಚೆಕ್ ಮಾಡ್ಕೋಬೇಕು. ನೀವೇ ಚೆಕ್ ಮಾಡ್ಕೊಳ್ಳಿ, ಆತ್ಮಿಕ ಜೀವನ ಇವತ್ತು ನಂದು ಹೇಗಿತ್ತು. ಲೇಕಿನ್ अब कलयुग अंत तक भी आपके पवित्र चित्र देव आत्माओं के रूप में पूजे जाते हैं. ನೋಡಿ ಮಕ್ಕಳೇ, ಸಂಗಮ ಯುಗದಲ್ಲಿ ಒಂದು ಸ್ವಲ್ಪ ಸಮಯದಲ್ಲಿ ನೀವು ಈ ರೀತಿ ಮಾಡಿರೋದಕ್ಕೆ ಇವತ್ತು ಕೂಡ ಫೋಟೋ ರೂಪದಲ್ಲಿ, ಮೂರ್ತಿಯ ರೂಪದಲ್ಲಿ ಜನ ಬಂದ್ಬಿಟ್ಟು ಏನ್ ಮಾಡ್ತಿದ್ದಾರೆ? ನಿಮ್ಮನ್ನ ಪೂಜನೆ ಮಾಡ್ತಾರೆ. ಕೊಟ್ಟಿದ್ಯಾರೋ? ಕೊಟ್ಟಿದ್ಯಾರೋ? ಶಿವಬಾಬಾ. ಶಿವಬಾಬಾ ಕೊಟ್ಟಿದ್ದಾರೆ. ಕೊಡಬೇಕು, ಮುಂದೆ ಪೂಜನೆ ಆಗ್ಬೇಕು ಅಂತಂದ್ರೆ ದಿನದಲ್ಲಿ ಅಷ್ಟು ಸಮಯ ನಿಮ್ಮ ಮನಸ್ಸು ಬುದ್ಧಿಯನ್ನ ವಿಶ್ವಕ್ಕೆ ಭಗವಂತನ ಶಕ್ತಿಯನ್ನ ಕೊಡಲಿಕ್ಕೆ ಅವನಿಗೆ ಅರ್ಪಣೆ ಮಾಡಿದೀರಾ ಅಂತ ನೀವೇ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಅದನ್ನು ಬಿಟ್ಬಿಟ್ಟು ಗೊಳೋ ಅಂತ ಅದಕ್ಕೂ ಇಲ್ಲ, ಇದಿಲ್ಲ, ಅದು ಬೇಕು, ಇದು ಬೇಕು, ಹಂಗಾಗಿಲ್ಲ ಹಿಂಗಾಗಿಲ್ಲ ಅಂತ ಬರೀ ಕೂಗುವುದು, ಬೇಡೋದು, ಅಳೋದು, ಅಥವಾ ಮೇನ್ ಕೂಗುದು ಇಲ್ಲ, ಅಳೋದು ಇಲ್ಲ, ಏನೂ ಮಾಡೋದಿಲ್ಲ. ಮೇನ್ ಏನ್ ಹೇಳಿ? ನಿದ್ರೆ ಮಾಡ್ತಾ ಇದ್ದೀರೋ ಅಂತ ಏನ್ ಮಾಡ್ಕೊಳ್ಳಿ. ಇಂಥ ಒಳ್ಳೆಯ ಆತ್ಮಗಳು, ದೇವತೆಗಳು ಭವಿಷ್ಯದಲ್ಲಿ ಆಗ್ತಾರೆ. ನೀವು ಚೆಕ್ ಮಾಡ್ಕೊಳ್ಳಿ. ಅವಾಗ ನಿಮ್ಮ ಜೀವನಕ್ಕೆ ಮಾರ್ಕ್ಸ್ ಕೊಡೋದಲ್ಲ, ನಿಮ್ಮ ಕೈಯಿಂದ ನಿಮ್ಮ ಕೆನೆಗೆ ಏನ್ ಮಾಡ್ಕೊಳ್ಬೇಕಾಗ್ತದೆ? ಗೊತ್ತಾಗ್ತದೆ ನಮ್ಮ ವಾಸ್ತವಿಕ ಸ್ಥಿತಿ ಹೇಗಿದೆ. ಅಂದ್ರೆ ಈ ಒಂದು ಜನ್ಮದಲ್ಲಿ ನಿರಂತರವಾಗಿ ಇದ್ದಾಗ ಆ ರೀತಿ ಪರಮಾತ್ಮನ ರಂಗಿನಿಂದ ಸದಾಕಾಲ ಏನಾಗಿರ್ಬೇಕು?
ಶೃಂಗಾರ. ಹೇಗೆ ಯಾರಾದ್ರೂ ತುಂಬಾ ಕುಡ್ಕೊಂಡು ಬಂದ್ರೆ ಅವರನ್ನ ನೋಡ್ತಾ ಜನರಿಗೆ ಗೊತ್ತಾಗತ್ತೋ ಗೊತ್ತಾಗಲ್ವಾ? ಗೊತ್ತಾಗುತ್ತೆ. ಗೊತ್ತಾಗುತ್ತೆ. ಏನು ಗೊತ್ತಾಗ್ತದೆ? ವಾಸನೆ ಗೊತ್ತಿತ್ತು, ಈ ದಾರಿ ತುಂಬಾ ಓಡಾಡ್ತಿರ್ತಾರೆ. ಇವರ ಯಾವ ರಂಗಿನಲ್ಲಿ ಇದ್ದಾರೆ, ಅವರ ಮಾತು, ತೊದಲು ಮಾತು, ಮುಖ ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಅಲ್ವಾ? ಹಾಗೆ ನಿಮಗೆ ಮತ್ತೆ ಬೇರೆಯವ್ರಿಗೂ ಕೂಡ ಗೊತ್ತಾಗ್ಬೇಕು ಏನಂತ, ನೀವು ಯಾವ ರಂಗಿನಲ್ಲಿ ಇದ್ದೀವಿ ಅಂತ. ರಾಮನ ರಂಗೋ ರಾವಣನಾದ. ರಾವಣ ರಂಗ. ಓಕೆ, ನಿಮ್ಮ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಡೈಲಿ ಯಾವ್ದು ನಶೆಯಲ್ಲಿ ನೀವು ಇದ್ದೀರಾ? ಓಕೆ, ಓಂ ಶಾಂತಿ.